ಸೊ ಈಗ ನಾನು ಎ ಬಿ ಯ ಮಧ್ಯ ಬಿಂದು ತಗೊಂಡು ಎ ಸಿ ಯ ಮಧ್ಯ ಬಿಂದು ತಗೊಂಡು ಎಫ್, ಇವೆರಡು ಬಿಂದುಗಳು ಫಿಕ್ಸ್ ಆಗಿಬಿಟ್ಟು ಈಗ ನಾನು ಫಿಕ್ಸ್ ಅದು. ಈಗ ನಾನು ಫಾರ್ ಎಕ್ಸಾಂಪಲ್ ಇದು ಎ ಬಿ ಇದ್ದು 8 ಸೆಂಟಿಮೀಟರ್ ಇತ್ತಂದ್ರ ಇದು 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಇರೋಂಗ್ ನಾ ಮಧ್ಯ ಬಿಂದು ತಗೊಂಡು, ಎ ಸಿ ಇದ್ದು 6 ಸೆಂಟಿಮೀಟರ್ ಇದ್ರೆ ಇದು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ತಗೊಂಡು, ಆವಾಗ ನಾನು ಇ ಎಫ್ ಎಳಿಬಹುದು ಅಷ್ಟೇ. ನಾನು ರಚನೆ ಹಿಂಗ ಕೊಡಬಹುದು, ಇ ಎಫ್ ಅನ್ನ ಜೋಡಿಸ್ರಿ ಅಂತೇಳಿ. ನಾನು ಇದನ್ನು ಹೇಳಕ್ ಬರಂಗಿಲ್ಲ ಇ ಎಫ್ ಬಿ ಸಿಗೆ ಸಮಾಂತರವಾಗಿನೂ ಇರಬೇಕು ಅನ್ನೋ ಕಂಡೀಷನ್ ಹಾಕಕ್ ಬರಂಗಿಲ್ಲ. ಅದ್ ಹೆಂಗಿರ್ತೈತೆ ಹಂಗಿರ್ತೈತೆ, ಅದು ನಮಗ್ ಗೊತ್ತಿಲ್ಲ. ಸೊ ನಾವು ರಚನೆ ಮಾಡ್ಕೊಳ್ಬೇಕಾದ್ರ ಬಹಳ ಕೇರ್ಫುಲ್ ಇರ್ಬೇಕು. ಇನ್ ಯಾಕೆ ಹೇಳಕತ್ತೇನಂದ್ರ, ನೀವು ರಚನೆ ಕೆಲವೊಂದ್ ಕಡೆ ಮಾಡ್ಕೋತಿರ್ತಿರಲ್ಲ, ಅವಾಗ ನೀವು ಹೆಂಗ್ ಬೇಕಾದಂಗೆ ಹೇಳಕ್ ಬರಂಗಿಲ್ಲ. ರಚನೆ ನೀವು ಹೆಂಗ್ ಬೇಕಾದಂಗೆ ಯಾವ್ದು ಸಾಧ್ಯ ಐತಲ್ಲ ಅದನ್ನಷ್ಟ ನೀವು ಹೇಳ್ಕೋಬಹುದು, ಸಾಧ್ಯ ಇದ್ದನ್ ಬೇಕಾದ್ರೆ ಹೇಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ನಿನ್ನೆ ಒಂದು ರಚನೆ ಹೇಳಿದ್ರಿ, ಏನಂತ, ಎ ಬಿಗೆ ಸಮಾಂತರವಾಗಿರುವಂತೆ ಸಿ ನಿಂದ ಹಾದು ಹೋಗುವಂತೆ ಇಲ್ಲೇನೋ ಒಂದು ರೇಖಾಖಂಡವನ್ನು ರಚಿಸ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇದು ಈ ಎ ಬಿ ಸಿ ಡಿ ಅನ್ನ ರಚಿಸ್ಕೊಳ್ರಿ. ನೋ ಪ್ರಾಬ್ಲಮ್ ವಿತ್ ದಿಸ್. ಯಾಕ ಯಾರಾದ್ರೂ ಮಾಡ್ಬೋದೋ ಇಲ್ಲೋ ಇದನ್ನ? ಸಿದ ಮೂಲಕ ಹಾದು ಹೋಗುವಂಗೆ ಎ ಬಿಗೆ ಸಮಾಂತರವಾಗಿನೂ ಇರುವಂತೆ ಒಂದು ನಾ ಈ ತರ ರೇಖಾಖಂಡವನ್ನು ರಚಿಸ್ಕೊಳ್ಬಹುದು. ಇದಕ್ಕೆ ನಾನು ಸಿ ಡಿ ಅಂತ ಹೆಸರು ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ. ಆದ್ರ ನಾ ಹಿಂಗೆ ಹೇಳಕ್ ಬರಂಗಿಲ್ಲ, ಇ ಮತ್ತು ಎಫ್ ಈ ಮಧ್ಯ ಬಿಂದುಗಳನ್ನ ನಾವು ಬಿ ಸಿಗೆ ಸಮಾಂತರವಾಗಿರುವಂತೆಯೇ ಜೋಡಿಸ್ಬಿಡೋಣ, ಮುಗ್ದ ಹೋಯ್ತಲ್ಲ, ಸಾಧಿಸೋದೇನೈತಿ? ಅದು ತಪ್ಪು. ಯಾಕ? ಅದು ಸಮಾಂತರ ಆಗದೇನು ಹೋಗ್ಬೋದಲ್ಲ, ಯಾರಿಗ್ ಗೊತ್ತೈತದ? ನಮಗೇನು ಒಮ್ಮೆ ಮಿಡ್ ಪಾಯಿಂಟ್ಗಳು ಫಿಕ್ಸ್ ಆದವು, ಎ ಮತ್ತು ಎಫ್ ಬಿಂದುಗಳು ಫಿಕ್ಸ್ ಆದ ಬಳಿಕ ನಾವು ಕುಡ್ಸೋ ಕೆಲಸ ಅಷ್ಟೇ ನಮ್ದು. ಬಿ ಸಿಗೆ ಅದು ಸಮಾಂತರವಾಗಿರ್ತೈತೋ ಇಲ್ಲೋ ಅಂತ ಹೇಳೋ ಕೆಲಸ ಯಾರ್ದು? ನಿಸರ್ಗದ್ದು, ನಮ್ದಲ್ಲ ಅದು. ಅರ್ಥ ಆಗತೈತಿ ರಚನೆಗೂ ಮತ್ತ ಇದಕ್ಕೂ ವ್ಯತ್ಯಾಸ? ರಚನೆ ಹೆಂಗಿರ್ಬೇಕು, ನಾವು ಈ ಫಾರ್ ಎಕ್ಸಾಂಪಲ್ ಒಂದು ಬಿಂದುವನ್ನು ತಗೊಳ್ರಿ, ಒಂದು ಬಿಂದುವಿನಿಂದ 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚಿಸ್ಕೊಳ್ಳಿ. ಇದು ರಚನೆ. ಅದನ್ನ ಹಿಂಗೆ ಹಾಕಿ ಬರಂಗಿಲ್ಲಲ್ಲ, ಒಂದು ಬಿಂದುವಿನಿಂದ 3 ಸೆಂಟಿಮೀಟರ್ ತ್ರಿಜ್ಯ ಹಾಗೂ 8 ಸೆಂಟಿಮೀಟರ್ ವ್ಯಾಸ ಇರುವಂತೆ ಒಂದು ವೃತ್ತವನ್ನು ರಚಿಸಿ ಅಂತ ಹೇಳಕ್ಕಾಕೈತಿ? ಸಾಧ್ಯ ಐತಿ? ಇದು ಸಾಧ್ಯ ಐತಿ? ಇಲ್ಲ, ಇದು ರಾಂಗ್. ಅದೇ ರೀತಿ ಒಂದು ಬಿಂದುವಿನಿಂದ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಹಾಗೂ 8 ಚದರ ಸೆಂಟಿಮೀಟರ್ ವಿಸ್ತೀರ್ಣವುಳ್ಳ ಒಂದು ವೃತ್ತವನ್ನು ರಚಿಸಿರಿ. ಸಾಧ್ಯ ಐತಿ? 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಹಾಗೂ 8 ಸೆಂಟಿಮೀಟರ್ ವಿಸ್ತೀರ್ಣವುಳ್ಳ ಒಂದು ವೃತ್ತವನ್ನು ರಚಿಸಿರಿ ಅಂತ ಹೇಳಕ್ಕಾಕತಿ? ಇಲ್ರಿ ಸರ್. ಯಾಕ 3 ಸೆಂಟಿಮೀಟರ್ ತ್ರಿಜ್ಯ ಯಾಕೆ ಹೇಳ್ರಿ? ನೋಡಿ, ಯಾರಾದ್ರೊಬ್ರು ಹೇಳ್ರಿ ಯಾಕೆ ಹಿಂಗ್ ಮಾಡಕ್ ಬರೋದಿಲ್ಲ? ಅಥವಾ 8 ಅಲ್ಲ, ಏನೇ ಇರಲಿ, ಈಗ 3 ಸೆಂಟಿಮೀಟರ್ ತ್ರಿಜ್ಯ 9 ಸೆಂಟಿಮೀಟರ್ ವಿಸ್ತೀರ್ಣವಿರುವಂತೆ 9 ಚದರ ಸೆಂಟಿಮೀಟರ್ ವಿಸ್ತೀರ್ಣವಿರುವಂತೆ ತ್ರಿಜ್ಯ ಒಂದು ವೃತ್ತವನ್ನು ರಚಿಸ್ರಿ. ಇದು ತಪ್ಪಾಗ್ತದೆ. ಯಾಕೆ? ನಾವು 3 ಸೆಂಟಿಮೀಟರ್ ತ್ರಿಜ್ಯ ಅಂತ ಹೇಳಿದ ಮೇಲೆ ಏನಾಯ್ತು? ಅದರ ವಿಸ್ತೀರ್ಣ ಏನಾಯ್ತು? ಫಿಕ್ಸ್ ಆತೋ ಇಲ್ಲೋ? ಫಿಕ್ಸ್ ಆಗ್ತದೆ. ಯಾಕ? ವಿಸ್ತೀರ್ಣದ ಸೂತ್ರ ಏನು? ಪೈ ಇಂಟು ಆರ್ ಸ್ಕ್ವೇರ್. ಸೊ ಒಂದ್ ವೇಳೆ ಆರ್ ಫಿಕ್ಸ್ ಆತಂದ್ರ ಆರ್ ಅನ್ನೋದು ಈಗ ಎಷ್ಟು ಆತಿದ್ದು? 3 ಸೆಂಟಿಮೀಟರ್ ಆತಂದ ಕೂಡಲೇ ನೀವೇನ್ ಬರ್ಕೋತೀರಿ? ಪೈ 27 ಅಫ್ಕೋರ್ಸ್ 27 ಇದು ಅಪ್ರಾಕ್ಸಿಮೇಟ್ ಬೆಲೆ, ಅದು ಕರೆಕ್ಟ್ ಆದ ಬೆಲೆ ಅಲ್ಲ, ಇಂಟು 3 ಹಿಂಗೇನೋ ಮಾಡ್ಕೋತೇವೆ. ಸೊ ಎಷ್ಟೊಂದು ಬರ್ತೈತಿ, ಈಗ ಅದು ಎಷ್ಟೊಂದು ಇಲ್ಲಿ ಬರ್ತೈತಿ, ಅದು ಇಷ್ಟು ಚದರ ಸೆಂಟಿಮೀಟರ್ ಅಂತೇಳಿ ಇದು ಫಿಕ್ಸ್ ಆತಿದ್ದು. ಸೊ ನೀವು ಎರಡನ್ನೂ ಹೇಳಕ್ ಬರಂಗಿಲ್ಲ ನೋಡ್ರಿ. ಈಗ ನಾನು ಹೆಂಗ್ ಹೇಳ್ತೀನಿ, ನೀವು ನಿಮ್ಮ ಮನೆಯಿಂದ ನಿಮ್ಮ ಸಾಲಿಗೆ ಹೋಗ್ಬೇಕು. ನೀವು ನಿಮ್ಮ ಮನೆಯಿಂದ ಸಾಲಿಗೆ ಹೆಂಗ್ ಹೋಗ್ಬೇಕು? ನೇರವಾದ ಒಂದು ಸರಳ ರೇಖೆ ಮೇಲೆ ಹೋಗ್ಬೇಕು. ನಿಮ್ಮ ಮನೆ ಮತ್ತೆ ನಿಮ್ಮ ಸಾಲಿ, ಇದು ಹೌಸ ಇದು ಸ್ಕೂಲ, ನೇರವಾಗಿ ಹೋಗ್ಬೇಕು. ನೀವು ನೇರವಾಗಿ ಎಲ್ಲೂ ಡೊಂಕಾಡಾಶೆ ಇಲ್ದ. ಮತ್ತೆ ನೀವು ಎಷ್ಟು ಹೋಗ್ಬೇಕು? 10 ಕಿಲೋಮೀಟರ್ ಹೋಗ್ಬೇಕು. ಹಂಗೆ ಹೇಳಕ್ಕಾಕೈತಿ? ಎರಡನ್ನೂ ಹೇಳಕ್ಕಾಕೈತಿ ನನಗೆ? ಎರಡನ್ನೂ ಹೇಳ್ಬೋದೇನ? ನಿಮ್ಮ ಮನೆಯಿಂದ ಸ್ಕೂಲಿಗೆ ನೇರವಾಗಿ ಹೋಗ್ಬೇಕು, 10 ಕಿಲೋಮೀಟರ್ ಹೋಗ್ಬೇಕು. ಅದ ಹೆಂಗ್ ಹೇಳಕ್ಕಾಕೈತಿ? ಹಾ. ಸೊ ಹಂಗಾಗಿ ರಚನೆಗಳನ್ನ ನಾವು ಮಾಡ್ಬೇಕಾದ್ರ ಏನಿರ್ಬೇಕು? ನಾವು ಕೇರ್ಫುಲ್ ಆಗಿರ್ಬೇಕು. ರಚನೆಗಳನ್ನ ಮಾಡ್ಬೇಕಾದ್ರೆ ಏನಿರ್ಬೇಕು? ಇನ್ನ ಏನ್ ಹೇಳ್ಬೋದು? ನಿಮ್ಮ ಮನೆಗೂ ಮತ್ತು ನಿಮ್ಮ ಶಾಲೆಗೂ ಒಂದು ನೇರವಾದ ಸರಳ ರೇಖಾಖಂಡವನ್ನ ಎಳಿರಿ ಅಂತ ಹೇಳ್ಬೋದು ನಾನು. ಅದ್ರ ಉದ್ದ 10 ಕಿಲೋಮೀಟರ್
ಇನ್ನೂ ಇರಬೇಕು ಅಂತ ಹೇಳಕ ಬರಂಗಿಲ್ಲ ನನಗೆ. ಅದ್ರ ಉತ್ತರ ಎಷ್ಟು ಇರ್ತೈತಿ ಅಷ್ಟು ಇರ್ತೈತಿ. ಅದು ಎಷ್ಟು ಉದ್ದ ಬರ್ತೈತಿ ಅಷ್ಟು ಉದ್ದ ಬರ್ತೈತಿ. ಓಕೆ, ಸೊ ಈಗ ನಾವೇನ್ ಮಾಡ್ಕೊಂಡಿವಿ, ನಮಗೇನ್ ಪ್ರೂವ್ ಮಾಡೋದೈತೆ ಹಂಗಾರೆ ಇಲ್ಲಿ ನಾವೇನ್ ಮಾಡ್ಕೋಬಹುದಿಲ್ಲ, ಎ ಬಿಗ್ ಮಧ್ಯ ಬಿಂದು ಇ ಅಂತ ತಗೊಂಡು ಎ ಸಿಗ್ ಮಧ್ಯ ಬಿಂದು ಎಫ್ ಅಂತ ತಗೊಂಡು ನಮಗ ಈ ಥೇರಮ್, ಈ ಹೇಳಿಕೆ ಏನ್ ಹೇಳಾಕತ್ತೈತಪ್ಪ ಅಂದ್ರೆ ಈ ಎಫ್ ಇದ್ದಿದ್ದು ಬಿ ಸಿಗೆ ಸಮಾಂತರ ಇರತೈತಿ, ಇದನ್ನ ಸಾಧಿಸ್ರಿ ಅಂತ ಹೇಳಿ. ಸೊ ಅದನ್ನ ಇಂಗ್ಲಿಷ್ ಹಿಂಗ್ ಹೇಳ್ತಾವು, ಇಫ್ ಒಂದು ವೇಳೆ, ಇಫ್ ಅಂದ್ರೇನು ಒಂದು ವೇಳೆ, ಇಫ್ ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್, ಮಿಡ್ ಪಾಯಿಂಟ್ ಅಂದ್ರೇನು ಮಧ್ಯ ಬಿಂದುಗಳು, ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ. ಸೊ ಇಲ್ಲಿ ಗಿವನ್ ದೊಳಗೇನು ಇವೆರಡ ನಾವು ದತ್ತ ಒಳಗೆ ಏನಂತ ತಗೋಬೇಕು, ಇ ಇದ್ದಿದ್ದು ಎ ಬಿ ಯ ಮಧ್ಯ ಬಿಂದು, ಸಿ ಇ ಯಾವುದು ಎಫ್ ಇದ್ದಿದ್ದು ಎ ಸಿ ಯ ಮಧ್ಯ ಬಿಂದು, ಇದನ್ನ ಮಾತ್ರ ನಾವು ದತ್ತ ತಗೋಬೇಕು. ಇಫ್ ದೀಸ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ, ದೆನ್ ಒಂದ್ ವೇಳೆ ಹಿಂಗಾದ್ರ ದೆನ್ ಹಂಗಿದ್ದಾಗ ಇ ಎಫ್ ಪ್ಯಾರಲಲ್ ಟು ಬಿ ಸಿ, ದೆನ್ ಪ್ರೂವ್ ದಟ್. ಇದನ್ನ ಪ್ರೂವ್ ಮಾಡ್ಬೇಕು ನಾವು, ಪ್ರೂವ್ ದಟ್. ಈ ಸ್ಟೇಟ್ಮೆಂಟ್ ಎಲ್ಲರಿಗೂ ಅರ್ಥ ಆಯ್ತು ಏನಿಲ್ಲ? ಹೇಳಕ್ ಇಫ್ ಅಂದ್ರೆ ಏನು, ಇಫ್ ಅಂದ್ರೆ ಏನಿದು, ಒಂದು ವೇಳೆ ಇಫ್ ಇಟ್ ಈಸ್ ರೈನಿಂಗ್ ಯು ಟೇಕ್ ಅನ್ ಅಂಬ್ರೆಲ್ಲಾ. ಒಂದು ವೇಳೆ ಅದು ಮಳಿ ಬರಾಕತ್ತಿತ್ತಂದ್ರ ನೀವು ಅಂಬ್ರೆಲ್ಲಾ ಅಂತ ತಗೊಂಡೋಗ್ರಿ, ಛತ್ರಿ ತಗೊಂಡೋಗ್ರಿ. ಇಫ್ ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ, ದೆನ್ ಇ ಎಫ್ ವಿಲ್ ಬಿ ಪ್ಯಾರಲಲ್ ಟು ಬಿ ಸಿ ಅಂತ ಪ್ರೂವ್ ಮಾಡ್ರಿ. ಇ ಎಫ್ ಏನಾಗ್ತೈತಿ, ಬಿ ಸಿಗೆ ಸಮಾಂತರ ಆಗಿರ್ತೈತಿ ಅಂತ ಸಾಧಿಸ್ರಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದು ಸಾಧಿಸಬೇಕಾದ್ರೆ ನಾವು ಏನನ್ ಸಾಧಿಸೋದಂದ್ರೆ ಏನು, ಇದು ಹಿಂಗಾಗ್ಬೇಕು, ಇದು ಹಿಂಗಾದ್ರೆ ಹಿಂಗಾಗಿರಕಬೇಕು, ಹಿಂಗಾದ್ರೆ ಹಿಂಗಾಗಿರಕಬೇಕು, ಹಿಂಗಾದ್ರೆ ಹಿಂಗಾಗಿರಕಬೇಕು ಅಂತ ಹೋಗ್ತಿರ್ತೇವೆ ಸಾಧಿಸ್ಬೇಕಾದ್ರೆ. ಸೊ ಕೊನೆಗೆ ಎಲ್ಲಿ ಹೋಗಿ ನಿಲ್ಸೋದು, ಅದನ್ನ ಸ್ವಯಂ ಸಿದ್ಧಗಳಿಗೆ ಹೋಗಿ ನಿಲ್ಲಿಸ್ಬೇಕಾಗ್ತೈತೆ ನಾವು. ಇದು ಯಾಕ ಅಂತ ಕೇಳೋ ಪ್ರಶ್ನೆಯನ್ನ ಪ್ರೂವ್ ಮಾಡ್ಬೇಕಾದ್ರೆ ನಾವ್ ಯಾವ್ದನ್ನಾದ್ರೂ ಒಂದು ಒಪ್ಕೊಂಡಿರ್ಬೇಕಲ್ಲ ಶುರುವಾತಿಗೆ. ಯಾಕಂತ ಕೇಳಲ್ದ ಒಪ್ಕೊಂಡಿರ್ಬೇಕು, ಅಂತದಕ್ಕೆ ಹೋಗಿ ನಿಲ್ಲಿಸ್ಬೇಕು. ಯಾಕ ಅಂತ ಕೇಳಲ್ದ ಒಪ್ಕೊಂಡದ್ದು ಯಾವುವು, ನಮ್ಮ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಅಷ್ಟೇ. ಸೊ ನಾವು ಪ್ರತಿ ಸಲ ಖರೆ ಏನ್ ಮಾಡೋದಿಲ್ಲ, ಸ್ವಯಂ ಸಿದ್ಧಗಳಿಗೆ ಮಟ್ಟ ಹೋಗೋದಿಲ್ಲ. ಪ್ರತಿ ಸಲ ನಾವೇನ್ ಹೋಗ್ತೀವಿ, ಈಗಾಗಲೇ ಕೆಲವೊಂದು ಪ್ರೂವ್ ಮಾಡಿದ ಥಿಯರಮ್ಗಳನ್ನ ಉಪಯೋಗಿಸ್ತೀವಿ. ಈಗಾಗಲೇ ಯಾರೋ ಒಬ್ರು ಪ್ರೂವ್ ಮಾಡಿದಾರೆ ಇದು ಸತ್ಯ ಅಂತ, ಅದನ್ನ ನಾನು ಏನ್ ಮಾಡ್ಬೋದು, ಬಳಸ್ಕೋಬಹುದು. ಈಗಾಗಲೇ ಅದನ್ನು ಪ್ರೂವ್ ಮಾಡಿದಾರೆ ಅನ್ಕೊಂಡು ನಾನು ಏನ್ ಮಾಡ್ಕೋಬಹುದು, ಅದನ್ನ ಬಳಸ್ಕೋಬಹುದು. ಸೊ ಇದನ್ನ ಮಾಡ್ಬೇಕಾದ್ರೆ ನಾವು ಒಂದನ್ನು ಬಳಸ್ಕೋಬೇಕಾಕತಿ. ಏನ್ ಬಳಸ್ಕೋಬೇಕಾಕತಿ, ನಿನ್ನೆ ನಾವು ಅಲ್ಲಿ ಮಟ್ಟ ಹೋಗಿದ್ವಿ, ನಿನ್ನೆ ವೈಷ್ಣವಿ ಅಲ್ಲಿ ಮಟ್ಟ ಹೋಗಿದ್ಲು. ಅಲ್ಲಿ ಹೋದ್ಕೊಳ್ಳಿ ನಾನು ಕ್ವಶನ್ ಕೇಳಿದ್ನಿ, ಅದ್ಯಾಕೆ ಹಂಗಾಕೈತೆ ಅಂತ. ಅಲ್ಲಿ ಹೋಗಿ ನಿಂತೀವಿ. ಏನೇನ್ ಬಳಸ್ಕೋತೀವಿ ನಾವು ಇದನ್ನ ಮಾಡಾಕ ಅಂತಂದ್ರ, ಯಾವುದೇ ಒಂದು ಚತುರ್ಭುಜ ತಗೋರಿ ನೀವು ಹೇಳಿದ್ರೆ ಅದನ್ನ, ಆದ್ರೆ ಅದಕ್ಕೆ ಏನ್ ಮಾಡ್ಲಿಲ್ಲ, ಅದಕ್ಕೊಂದು ಥಿಯರಮ್ ಐತೆ ಅಂತ ಹೇಳಿಲ್ಲ. ಅದಕ್ಕೊಂದು ಥಿಯರಮ್ ಐತೆ, ಅದನ್ನು ಪ್ರೂವ್ ಮಾಡಿದಾರು. ಆಕ್ಚುಲಿ ಏನದು, ಇದನ್ನ ಪ್ರೂವ್ ಮಾಡೋಕ್ಕಿಂತ ಮೊದಲು ಅದನ್ನ ಪ್ರೂವ್ ಮಾಡೋಣ. ಯಾವುದೇ ಒಂದು ಚತುರ್ಭುಜ ತಗೋರಿ, ಚತುರ್ಭುಜ ತಗೊಂಡು ಅದರಲ್ಲಿ ಒಂದು ಜೋಡಿ ಬಾಹುಗಳು ಸಮಾನ ಇದ್ದು ಮತ್ತು ಸಮಾಂತರನೂ ಇದ್ದು. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ತಗೊಂಡು, ಎ ಬಿ ಮತ್ತು ಈ ಸಿ ಡಿ, ಎ ಬಿ ಮತ್ತು ಸಿ ಡಿಗಳು ಸಮಾನೂ ಅದಾವು, ಅವು ಸಮಾಂತರವಾಗಿನೂ ಅದಾವು. ಅಂದ್ರೆ ಏನೈತಿ, ಎ ಬಿ ಈಕ್ವಲ್ ಟು ಸಿ ಡಿ ಐತಿ, ಮತ್ತು ಆಂಡ್ ಏನೈತಿ, ಎ ಬಿ ಸಮಾಂತರ ಸಿ ಡಿ ಐತಿ. ಹಂಗಿದ್ದಾಗ ಇದೊಂದು ಸಮಾಂತರ ಚತುರ್ಭುಜ ಆಗೇ ಇರ್ತೈತಿ ಅಂತ ಅರ್ಥ. ಅಂದ್ರೆ ನಾ ಇಲ್ಲಿ ಏನ್ ಸಾಧಿಸ್ಬೇಕು, ಇದೊಂದು ಸಮಾಂತರ ಚತುರ್ಭುಜ ಹಿಂಗ್ ಕೊಟ್ಟಿದ್ರಂದ್ರ ಇದು ಸಮಾಂತರ ಚತುರ್ಭುಜ ಆಗೇ ಇರ್ತೈತಿ. ಸಮಾಂತರ ಚತುರ್ಭುಜ ಆಗ್ಬೇಕಾದ್ರೆ ಏನೇನ್ ಆಗ್ಬೇಕು, ಅಭಿಮುಖ ಬಾಹುಗಳು ಮತ್ತು ಸಮಾಂತರವಾಗಿರ್ಬೇಕು. ಹಂಗಂದ್ಮೇಲೆ ನಾವೇನ್ ಪ್ರೂವ್ ಮಾಡ್ಬೇಕು, ಈಗ ಇಷ್ಟ ಆತು ಅಂದ್ರ ಈ ಉಳಿದದ್ದನ್ನು ಸಹಿತ ಎ ಡಿ ವಿಲ್ ಬಿ ಈಕ್ವಲ್ ಟು ಬಿ ಸಿ ಮತ್ತು ಎ ಡಿ ವಿಲ್ ಬಿ ಪ್ಯಾರಲಲ್ ಟು ಬಿ ಸಿ. ಇದು ಅಂತ ಪ್ರೂವ್ ಮಾಡ್ಬೇಕು ನಾವು. ಇದನ್ನ ಪ್ರೂವ್ ಮಾಡ್ಬೇಕು. ಇದನ್ನ ಮಾಡಿದ್ದೈತಿ, ಇದನ್ನ ನಾವಿಲ್ಲಿ ಬಳಸ್ಕೋತೇವೆ ಮುಂದೆ. ಈ ಮಿಡ್ ಪಾಯಿಂಟ್ ಥಿಯರಮ್ ಏನೈತಲ್ಲ, ಮಧ್ಯ ಪ್ರಮೇಯ ಐತಲ್ಲ, ಇದನ್ನ ಪ್ರೂವ್ ಮಾಡಕ್ಕೆ ಇದನ್ನ ಬಳಸ್ಕೋತೇವೆ. ಇದೇನ್
ಇದು ಇನ್ನೊಂದು ಥಿಯರಮ್, ಇದು ಇನ್ನೊಂದು ಥಿಯರಮ್, ಇದು ಇನ್ನೊಂದು ಹೇಳಿಕೆ. ಇದು ಏನ್ ಹೇಳಿಕೆ? ಇದು ಯಾವುದೇ ಚತುರ್ಭುಜದಲ್ಲಿ ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಇನ್ನೊಂದು ಜೋಡಿ ಬಾಹುಗಳು ಏನಿರ್ತಾವ? ಮತ್ತು ಸಮಾಂತರ ಇದ್ದೇ ಇರ್ತಾವ. ಅಂದ್ರ ಇದೊಂದು ಸಮಾಂತರ ಚತುರ್ಭುಜ ಆಗಿರ್ತೈತಿ. ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ರೆ ಇನ್ನೊಂದು ಬಾಹುಗಳು ಏನಾಗ್ಬಿಟ್ಟಿರ್ತಾವ? ಸಮ ಮತ್ತು ಸಮಾಂತರ ಆಗೇ ಇರ್ತಾವ ಅನ್ನೋದನ್ನ ಒಂದು ಪ್ರೂವ್ ಮಾಡ್ಬೇಕು. ಇದನ್ನ ನಾವು ಮಾಡಿದ್ವಿ ಅಂತಂದ್ರೆ ನಾವು ನಿನ್ನೆ ಹೋಗಿದ್ದಿಲ್ಲ, ಅಲ್ಲಿ ಹೋಗಿ ಮುಗಿಸ್ಬಿಡ್ಬೋದು. ಯಾಕಂದ್ರೆ ಅಲ್ಲಿ ಒಂದು ಜೋಡಿ ಬಾಹುಗಳು ಸಮ ಸಮಾಂತರವಾಗಿರ್ತಾವ. ಅದ್ರ ಮ್ಯಾಗಿಂದ ನಮ್ಗೆ ಏನ್ ಗೊತ್ತಾಗತ್ತೆ? ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತಾವ ಅಂತ ಗೊತ್ತಾಗ್ಬಿಡ್ತೈತಿ. ಈಗ ನಾವ್ ಇದನ್ನ ಮೊದಲಿಗೆ ಇದಕ್ಕೆ ಬರೋಣ. ಇದ್ ಮಾಡ್ತೀರಿ ಹೇಳ್ರಿ, ಯಾರ ಟ್ರೈ ಮಾಡ್ತೀರಿ? ಈಗ ಎ ಬಿ ಮತ್ತು ಡಿ ಸಿಗಳು ಸಮಾಂತರವಾಗಿದಾವ. ಈಗ ನಮಗೇನ್ ಪ್ರೂವ್ ಮಾಡ್ಬೇಕಾಗೈತಿ? ಬಿ ಸಿ ಮತ್ತು ಎ ಡಿಗಳು ಸಮಾಂತರ ಅದಾವ ಅಂತ ಪ್ರೂವ್ ಮಾಡ್ಬೇಕು. ಯಾರಾದ್ರೂ ಮಾಡ್ರಿ, ಟ್ರೈ ಮಾಡ್ರಿ. ಏನು ಪ್ರೂವ್ ಮಾಡ್ಬೇಕಾಗೈತಿ? ಎಲ್ಲರಿಗೂ ಗೊತ್ತಾಗೈತಿ? ಗೊತ್ತಾಗೈತಿ? ಯಾರಾದ್ರೂ ರಿಪೀಟ್ ಮಾಡ್ರಿ ಇದನ್ನ. ಯಾರಾದ್ರೂ ಒಬ್ರು ರಿಪೀಟ್ ಮಾಡ್ರಿ. ಗಾಯತ್ರಿ ರಿಪೀಟ್ ಮಾಡಿ. ಏನ್ ಮಾಡ್ಬೇಕಾಗೈತಿ ನಮ್ಗೆ? ಈ ತ್ರಿಭುಜದಾಗ್ರಿ? ಅಲ್ಲ, ಇದು ಎರಡನೇದು ಎ ಬಿ ಸಿ ಡಿ ಚತುರ್ಭುಜ. ಎಡಿ ಮತ್ತು ಬಿಸಿ ಸಮ ಮತ್ತು ಸಮಾಂತರ ಅಂತ ಹೇಳಿ ಪ್ರೂವ್ ಮಾಡ್ಬೇಕಾಗಿತ್ತು. ಕೊಟ್ಟದ್ದೇನೈತಿ? ಎ ಬಿ ಮತ್ತು ಡಿ ಸಿ ಸಮ ಮತ್ತು ಸಮಾಂತರ ಅದಾವ್ರಿ. ಕರೆಕ್ಟ್. ಇದರಿಂದ ನಮ್ಗೆ ಏನ್ ಗೊತ್ತಾಕತಿ? ಯಾವುದೇ ಒಂದು ಜೋಡಿಗಳು ಸಮ ಮತ್ತು ಸಮಾಂತರ ಇದ್ರೆ ಅದ್ ಹೆಂಗಾಗಿರ್ತೈತೆ? ಹಂಗಾರೆ ಟೋಟಲಿ ಸಮಾಂತರ ಚತುರ್ಭುಜನ ಆಗ್ಬಿಟ್ಟಿರ್ತೈತಿ. ಯಾವುದೇ ಚತುರ್ಭುಜ ತಗೋರಿ, ಅದ್ರೊಳಗೆ ಬರೀ ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರ ಇದ್ರೆ ಸಾಕು. ಇನ್ನೊಂದು ಜೋಡಿ ಬಾಹುಗಳು ಸಮ ಸಮಾಂತರ, ಹಿಂಗಾಗಿ ಅದೊಂದು ಸಮಾಂತರ ಚತುರ್ಭುಜ ಆಗಿರ್ತೈತಿ ಅನ್ನೋದು ಗೊತ್ತಾಗ್ತದೆ. ಟ್ರಾಪಿಜ್ ಒಳಗೆ ಒಂದು ಜೋಡಿ ಸಮ ಸಮಾಂತರ ಆಗಿರ್ತವೆ ನೋಡು. ಅದ ಕ್ವಶನ್, ಗುಡ್ ಕ್ವಶನ್. ಸಮಾಂತರ ಇರ್ತಾವ್ರಿ, ಸಮ ಇರಂಗಿಲ್ರಿ. ಅವ್ ಏನಾರು ಸಮ ಇದ್ದು ಅಂತಂದ್ರ ಏನಾಗ್ಬಿಡ್ತೈತಿ? ಆ ಟ್ರಾಪಿಜ ಇದ್ದು ಸಮಾಂತರ ಚತುರ್ಭುಜ ಆಗ್ಬಿಡ್ತದೆ. ಸಮಾಂತರ ಚತುರ್ಭುಜ ಆಗ್ಬಿಡ್ತದೆ. ಕರೆ ನಾವ್ ಇನ್ನ ಪ್ರೂವ್ ಮಾಡಿಲ್ಲ. ಆಕ್ಚುಲಿ ಸಮಾಂತರ ಚತುರ್ಭುಜ ಆಗ್ಬೇಕಾದ್ರೆ ಏನಾಗ್ಬೇಕು? ಎರಡೂ ಜೋಡಿ ಬಾಹುಗಳು ಸಮ ಮತ್ತು ಇರ್ಬೇಕು. ಆದ್ರೆ ನಾವೀಗ ಏನ್ ಹೇಳತ್ತೀವಿ? ಒಂದಾದ್ರೂ ಸಾಕು, ಇನ್ನೊಂದು ಆಗೇ ಇರ್ತೈತಿ, ಇನ್ನೊಂದು ಜೋಡಿ ಅನ್ನೋದನ್ನ ಹೇಳಾಕತ್ತೇವಿ. ಆಕ್ಚುಲಿ ನೀವು ಸಮಾಂತರ ಚತುರ್ಭುಜದ ವ್ಯಾಖ್ಯಾನ ಯಾವ್ದಕ್ ನಾವು ಸಮಾಂತರ ಚತುರ್ಭುಜ ಅಂತೀವಿ? ಸಮಾಂತರ ಚತುರ್ಭುಜ ಯಾವ್ದಕ್ ಅಂತೇವೆ ನಾವು? ಯಾವುದೇ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಿದ್ದರೆ ಅದಕ್ಕೆ ನಾವು ಸಮಾಂತರ ಚತುರ್ಭುಜ ಅಂತೀವಿ. ನಾವ್ ಇಲ್ಲೇನ್ ಹೇಳಾಕತ್ತೇವ ಅಂತಂದ್ರ ಒಂದು ಜೋಡಿ ಆದ್ರೆ ಸಾಕು, ಇನ್ನೊಂದು ಜೋಡಿ ಆಟೋಮ್ಯಾಟಿಕ್ ಆಗ್ತೈತಿ ಅಂತ ಹೇಳಾಕತ್ತೇವಿ. ಇದನ್ನ ನಾವು ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡಿಲ್ಲ ಇದನ್ನ. ಸೊ ಅದಕ್ಕಾಗಿ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಗಾಯತ್ರಿ ಹೇಳಿದ್ದಿಲ್ಲ, ಮತ್ತು ಸಿ ಡಿಗಳು ಸಮ ಸಮಾಂತರ ಅದಾವ ಅಂತ ತಿಳ್ಕೊಂಡು, ಈಗ ಎಡಿ ಮತ್ತು ಆಗೇ ಆಗ್ತಾವ ಸಮ ಸಮಾಂತರ ಹಾಗೂ ಸಮಾಂತರ. ಪ್ರೂವ್ ಮಾಡ್ರಿ ನೋಡೋಣ. ಇಲ್ಲಿಯೂ ನಾವು ಒಂದು ಏನಾದ್ರೂ ಏನ್ ಬಳಸ್ಕೋಬೇಕು ನಾವಿಲ್ಲಿ? ಸಮಾಂತರ ಯಾವಾಗ ಕರ್ಣ ರಚನೆ ಮಾಡ್ಬೇಕ್ರಿ. ಓಕೆ, ಗುಡ್ ಗುಡ್. ಯಾರು ಹೇಳ್ತೀರಿ? ಸರ್ ವೈಷ್ಣವಿ. ವೈಷ್ಣವಿನ್ ಬಿಟ್ಟು ಮತ್ತೆ ಯಾರು ಹೇಳ್ತಾರೆ ನೋಡೋಣ. ಯಾಕಂದ್ರೆ ಇದಕ್ಕೆ ಎಲ್ಲರೂ ಕೂಡ ಹೋಗ್ಬೇಕು. ಜಾಮೆಟ್ರಿ ಬಹಳ ಐತಿ ನಿಮಗೆ. ಜಾಮೆಟ್ರಿ ಆಕ್ಚುಲಿ ನಾನು ಜಾಮೆಟ್ರಿ ನಿಮಗೆ ಸದ್ಯ ಶುರು ಮಾಡಾವಿರ್ಲಿ. ನಿಮಗೆ ಬಹಳ ಚಲೋ ಹೊತ್ತಾಗಿ ನಾನು ಯುಕ್ಲಿಡಿನ ಆಕ್ಸಿಯಮ್ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಶುರು ಮಾಡಾವಿದ್ದೆ. ಬಟ್ ಈಗ ನಿಮ್ಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಈಗ ಹೋಗೋಣ ಈಗ ಇದನ್ನ, ಆಮೇಲೆ ಮತ್ತೆ ಹೊಳೆ ಬರೋಣ ಇದಕ್ಕೆ. ಅದ್ರ ಸಹಿತ ಈಗ ನೋಡ್ರಿ, ಲಘುನ ಹೇಳ್ರಿ ನಂಗೆ, ನೋಡೋಣ ಏನ್ ಮಾಡ್ತೀವಿ. ಓಕೆ, ಸಮಾಂತರ ಅಂತ ನಾವು ಯಾವಾಗ? ಯಾರು ಹೇಳ್ರಿ? ಸರಿ, ನಾ ಹೇಳ್ತೀನಿ. ವೈಶಾಲಿ ಹೇಳು. ನಾವ್ರಿ ಬಿಡಿಗೆ ಒಂದು ಕರ್ಣ ಹೇಳ್ಬೇಕ್ರಿ. ಓಕೆ, ಬಿಡಿ ಅನ್ನ ಜೋಡಿಸೋಣ. ಅದಕ್ಕೆ ನಾವೇನು ಬಿಡಿ ಅನ್ನ ಜೋಡಿಸ್ರಿ.
ಅಥವಾ ಬಿಡಿ ಕರ್ಣವನ್ನ ಎಳೆಯಿರಿ, ರಚನೆ ಆಗ್ತದೆ. ಅಲ್ರಿ 2 ತ್ರಿಭುಜಗಳು ಉಂಟಾಗ್ತಾವ್ರಿ. ಕರೆಕ್ಟ್. AD ಮತ್ತು DBC 2 ತ್ರಿಭುಜ ಉಂಟಾಗ್ತಾವ್ರಿ. ಕರೆಕ್ಟ್. ನೆಕ್ಸ್ಟ್ ಅದ್ರಲ್ರಿ ಒಂದ್ ಬಾಹುಗಳ್ರಿ ಸಮ BD ಒಂದ್ ಬಾಹು ರೀ 2 ತ್ರಿಭುಜಗಳು ಇದನ್ನ ಆಗ್ತಾವಲ್ರಿ ಪರಸ್ಪರ ಉಭಯ ಸಾಮಾನ್ಯ ಬಾಹು ಆಗ್ತಿತ್ರಿ. ಯಾವ್ದು ಬಿಡಿ. ಓಕೆ. ಹಾ ರೀ. ಈಗ ಓಕೆ, ರಚನೆಯಲ್ಲಿ ಏನ್ ಬಳದ್ರಿ? ರಚನೆ ಬಿ ಕರ್ಣ ಎಳೆಯಿರಿ ಮಾಡ್ಬೋದು, ಎಲ್ಲಾರು ಮಾಡ್ಬೋದು. ಇದನ್ನ ಇದ್ರೊಳಗೆ ನಾನು ಅಸಾಧ್ಯವಾದದ್ದನ್ನೇನು ಹೇಳಾಕತ್ತಿಲ್ಲ ಇಲ್ಲಿ ರಚನೆ ಒಳಗೆ. ಇದನ್ನ ಅಸಾಧ್ಯವಾದದ್ದು ಏನಾದ್ರು ಐತೇನು? ಇಲ್ಲ. ಈಗ ನಾನು ಸಾಧನೆ ಏನ್ ಮಾಡ್ತೇನೆ ನೋಡ್ರಿ, ಈಗ ಮಾಡ್ತೀನಿ ಸಾಧನೆ ಏನ್ ಮಾಡ್ತೀನಿ, ಏನ್ ಹೇಳ್ತೇನೆ ನಾನು? ತ್ರಿಭುಜ ADC ಮತ್ತು ತ್ರಿಭುಜ BDC ಗಮನಿಸಿ, ಇದನ್ನ ಗಮನಿಸೋಣ ಈಗ. ಗಮನಿಸಿ ನೋಡ್ರಿ. ಇಲ್ಲ ಏನ್ ಹೇಳ್ತೇನೆ ಈಗ? ಸಾರಿ, ADB ಮತ್ತು BDC ಗಮನಿಸಿ. ವೆರಿ ಗುಡ್. ಹಾ, ಇಲ್ಲಿ ಏನ್ ಮಾಡೋದು ಈಗ? BD ನೀವೇನ್ ಹೇಳಿದ್ರಿ? ಉಭಯ BD ಇದೇನೈತಿ? ಕಾಮನ್ ಸೈಡ್ ಬರಿತೇನೆ ನಾನು. ಕಾಮನ್ ಸೈಡ್ ಅಂದ್ರೆ ಈ ಎರಡಕ್ಕೂ ತ್ರಿಭುಜ ಅಂದಾಗ ಅದು ಸೇಮ್ ಐತಿ. ಹಾ, ನೆಕ್ಸ್ಟ್ ಆಮೇಲೆ AB is equal to DC. ಓಕೆ. ಓಕೆ. ಮತ್ತು ABD is equal to CBD. ಮತ್ರಿ ಕೋನಗಳು ಅಥವಾ ಕೋನಗಳು ಸಮ ಆಗಿರ್ತಾವ್ರಿ, ಪಾರ್ಶ್ವ ಕೋನಗಳು ರೀ. ABD ಪರ್ಯಾಯ ಕೋನ ಆಗ್ತಾವ್ರಿ. ABD ಕೋನ ಸಮ BDC ರೀ. ಕೋನ ABD ಎದಕ್ಕೆ ಸಮ? ಕೋನ BD ಯಾಕ? ಪರ್ಯಾಯ ಕೋನಗಳು. ಅವ್ ಯಾಕೆ ಪರ್ಯಾಯ ಕೋನಗಳು ಅಂದ್ರೆ AB ಪ್ಯಾರಲಲ್ ಟು DC ಅಂತ ಕೊಟ್ಟ ಪರ್ಯಾಯ ಕೋನಗಳು ಆಗೋದಿಲ್ಲ. AB ಪ್ಯಾರಲಲ್ ಟು DC ಕೊಟ್ಟ AB ಮತ್ತು ಪ್ಯಾರಲಲ್ ಹಿಂಗಿರ್ಲಿಲ್ಲ. ಇದು ಹಿಂಗಿರ್ಲಿಲ್ಲ ಅಂದ್ರೆ ಇವು ಪರ್ಯಾಯ ಕೋನಗಳು ಆಗೋದಿಲ್ಲ. ಸೊ ಇವು ಪರ್ಯಾಯ alternate angles. ಸೊ ಇದರಿಂದ ಏನ್ ಹೇಳ್ಬೋದು ನಾನು ಈಗ? SAS ಅಥವಾ ಬಾಹು ಸಿದ್ಧಾಂತದ ಮೇಲೆ ಏನ್ ಹೇಳ್ಬೋದು ನಾವು? ABD ಇದ್ದು BDC ಗೆ ಏನಾಗೈತಿ? ಅಂದ್ರೆ ಸರ್ವಸಮ. ಸೊ ಸರ್ವಸಮ ಆಗೈತೆ ಅಂತ ಗೊತ್ತು. ಹೇಳು ವೈಶಾಲಿ, ಮುಂದೆ ಪ್ರೂವ್. ನಮಗೇನ್ ಪ್ರೂವ್ ಮಾಡ್ಬೇಕಾಗೈತಿ? AD ಪ್ಯಾರಲಲ್ ಮತ್ತು AD ಮತ್ತು BC ಗಳು ಸಮಾನ ಇರ್ತಾವ. ಇವು ಸಮ ಇರ್ತಾವ, AD ಇರ್ತಾವ ಮತ್ತು ಸಮಾಂತರವಾಗಿರ್ತಾವ ಅಂತ ಹೇಳ್ಬೇಕು ನಮಗ್. ಅಂದ್ ಹೆಂಗ್ ಮಾಡು? ಅದೇ AD is equal to BC ಹಾಕ್ರಿ, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ರೀಸನ್ ಕೊಡುದ್ರಿ. ಎಕ್ಸಲೆಂಟ್. ಸೊ ಯಾಕಂದ್ರೆ ಈ ಬಾಹು ಸಾಮಾನ್ಯ ಆಗೈತಿ, ಇವೆರಡು ಸರ್ವಸಮ ಇರೋದ್ರಿಂದ ಆದ್ದರಿಂದ ನಮ್ಗೇನ್ ಗೊತ್ತ? AD is equal to BC. ಯಾಕಂದ್ರ ಅನುರೂಪ ಸರ್ವಸಮ ತ್ರಿಭುಜ ಸತ್ರಿಯಬ. ಹಂಗ್ ಬರ್ಬಿಟ್ಟು ಶಾರ್ಟ್ ಕಟ್. ಓಕೆ. ಬಟ್ ನಾವ್ ಇನ್ನ ಏನ್ ಪ್ರೂವ್ ಮಾಡಿಲ್ಲ. ಇನ್ನ ಏನ್ ಉಳ್ದೈತಿ ನಾವು ಪ್ರೂವ್ ಮಾಡೋದು? ಏನ್ ಉಳ್ದೈತಿ? ಸಮಾಂತರ ಅಂತ ಕಾಸ್ರಿ. ಸಮಾಂತರ ಬಾಹುಗಳು ಸಮ ಅದಾವು, ಬಟ್ ಸಮಾಂತರ ಇರ್ಲಿಕ್ಕಿಲ್ಲ. ಈಗ ಅದನ್ನ ಯಾರು ಹೇಳೋರು? ಅವ್ ಸಮಾಂತರ ಅದಾವಂತ ಹೆಂಗ್ ಹೇಳ್ಬೋದಂದ್ರಿ? AB ಮತ್ರಿ DC ಸಮ ಅದಾವಲ್ರಿ, ಆ ಬಾಹುಗಳ ಆಧಾರ ಮ್ಯಾಗ ಅವು ಸಮಾಂತರ ಅದಾವಂತ ಹೇಳ್ಬೋದ್ರಿ. ಕರೆಕ್ಟ್. AB ಮತ್ತು DC ಗಳು ಸಮ ಅದಾವು, ಸಮಾಂತರ ಅದಾವು. ಬಟ್
ಇವು ಸಹಿತ ಸಮಾಂತರ ಅದಾವ ಅಂತ ಹೆಂಗ್ ಗೊತ್ತು? ಒಂದ್ ಚತುರ್ಭುಜದಾಗ ಎರಡ್ ಬಾಹುಗಳು ಒಂದ್ ಜೊತೆ ಬಾಹುಗಳು ಸಮಾಂತರ ಅದಾವ ಅಂದ್ರ ಉಳಿದಿದ್ ಬಾಹುಗಳು ಸಮ ಮತ್ತು ಸಮಾಂತರ ಇರ್ತಾವ ಅಂತ ಹೇಳಿರಲ್ರಿ. ನಾವು ಅದನ್ನ ಪ್ರೂವ್ ಮಾಡಕತ್ತಿದೇವ ಈಗ. ಇದನ್ನ ನಾ ಇದನ್ನ ಕರೆಕ್ಟ್ ಮಾಡಕತ್ತಿದೇವ ಏನ್ ಅದನ್ನ ಹೇಳಿದೇವ ನಾವು ಒಪ್ಕೊಂಡಿದ್ದೇವ ಅದನ್ನ ನಾವು. ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರ ಇದ್ರೆ ಸಮ ಮತ್ತು ಸಮಾಂತರವಾಗಿರ್ತಾವ. ಅದನ್ನ ಇಲ್ಲಿ ಪ್ರೂವ್ ಮಾಡಕತ್ತಿದೇವಲ್ಲ ನಾವಿಲ್ಲಿ ಮಾಡಕ್ ಹೊಂಟಿದ್ದೇವೆ. ಇಲ್ಲಿ AD = BC, AD ಸಮಾಂತರ ಬಿ ಹಿಂಗಾಗೈತಿ ನೋಡ್ರಿ. ನೀವೇನ್ ಮಾಡಿದ್ರಿ ಈ ಟೆಕ್ಸ್ಟ್ ಬುಕ್ ನಾಗಿದ್ದು ನಿಮ್ ಮಾಡಿದ್ರು ಏನ್ ಟೆಕ್ಸ್ಟ್ ಬುಕ್ ನಾಗಿನ ಥಿಯರಮ್ ನೀವು ಮೊದ್ಲ ಮಾಡಿದ್ರು? ಇದನ್ನ ನೀವು ಮೊದ್ಲ ಮಾಡಿಬಿಟ್ರಿ ಇವನ್ನೆಲ್ಲ, ಹೌದಲ್ಲ? ಥಿಯರಮ್ಗಳನ್ನ ಮಾಡಿದಾರಲ್ಲ ಮೊದ್ಲ ಹಾಕಿದಾರ ನೋಡ್ರಿ. ನೀವೇನ್ ಮಾಡ್ಬಿಟ್ರಿ? ಈಗ ನಾವ್ ಏನ್ ಪ್ರೂವ್ ಮಾಡಕ್ ಹೊಂಟಿದ್ದೇವೆ ಹೇಳ್ರಿ ನೋಡೋಣ. ಮತ್ತ ಅದನ್ನ ಹೆಂಗ್ ಉಪಯೋಗಿಸ್ತೀವಿ? ಏನ್ ಪ್ರೂವ್ ಮಾಡಕ್ ಹೊಂಟಿದ್ದೀವಿ? ಅಲ್ಲ, ಹಂಗ ಯಾವುದೇ ಚತುರ್ಭುಜದಾಗ ಒಂದು ಜೋಡಿ ಬಾಹುಗಳು ಸಮ ಮತ್ತು ಇನ್ನೊಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರ ಇರ್ತಾವ ಅಂತ ಪ್ರೂವ್ ಮಾಡಾಕ ಹೊಂಟಿದ್ದೇವ್ ನಾವೀಗ. ಅರ್ಧ ಕೆಲಸ ಮಾಡಿದೇವಿ. ಈಗ ಏನ್ ಮಾಡಿದೇವಿ? ಹೌದಪ್ಪ, ಇನ್ನೊಂದು ಜೋಡಿ ಇರ್ತಾವ ನೋಡ್ರಿ, AD ಮತ್ತು BC ಇವೆರಡು ಸಮ ಇರ್ತಾವು ಅಂತ ಮಾಡಿದ್ವಿ. ಅದಕ್ಕೆ ನಾವು ಜಂತರ್ ಮಂತರ್ ಎಲ್ಲ ಯಾಕೆ ಮಾಡತ್ತೇನೋ ಇಷ್ಟಲ್ಲ, ತ್ರಿಭುಜಗಳು ಸರ್ವಸಮ ಅಂತ ತೋರ್ಸು ಇದೆಲ್ಲ ಎದಕ್ ಮಾಡತ್ತೇನೋ? ಇದ್ ಎದಕ್ ಮಾಡತ್ತೇವೆ ನಾವು? ಇದನ್ನ ಪ್ರೂವ್ ಮಾಡೋ ಸಲುವಾಗಿ ಏನನ್ನ AD ಅದಾವು ಮತ್ತ ಸಮಾಂತರವು ಅದಾವು ಅಂತ ಹೇಳಿ. ಇನ್ನ ನಮಗ್ ಇದಕ್ಕಾಗಿ ನಾನು ಜಾಮೆಟ್ರಿನ ಏನ್ ಮಾಡ್ತೇನೆ, ಬಹಳ ಬೇಸಿಕ್ ನಿಂದ ಬಿಲ್ಡ್. ಬಟ್ ಇರ್ಲಿ, ಈಗ ಇಷ್ಟ ಅರ್ಥ ಆಗತ್ತ ಹೇಳಾಕ್ತಿದ್ದು. ಏನ್ ಪ್ರೂವ್ ಮಾಡಕ್ ಹೊಂಟಿದ್ದೇವ್ ನಾವು? ಏನನ್ನ ಈಗ ನಾವು ಸಮಾಂತರ ಅಂತ ತೋರಿಸ್ಬೇಕಲ್ಲ, ಅವನ್ನ ಹೆಂಗ್ ತೋರ್ಸವ್? ಸಮಾಂತರ ಅಂತ ತೋರಿಸ್ಲಿಕ್ಕೆ ಎರಡು ರೇಖೆಗಳು ಸಮಾಂತರ ಅಂತ ತೋರಿಸ್ಲಿಕ್ಕೆ ನಾವ್ ಏನ್ ಯಾವ್ದೇ ಎರಡು ರೇಖೆಗಳು ಸಮಾಂತರ ಅದಾವ, ಇವೆರಡು ಸಮಾಂತರ ಅದಾವ ಅಂತ ತೋರಿಸ್ಲಿಕ್ಕೆ ನಾನು ಏನ್ ಈ ಸಮಾಂತರ ಅಂತ ಯಾವಾಗ ನಾವು ಒಪ್ಕೋತೇವೆ ಹೇಳ್ರಿ ನಾನು? ಅವುಗಳ ನಡುವೆ ಡಿಸ್ಟೆನ್ಸ್ ಸಮವಾಗಿರ್ಬೇಕು. ಬಟ್ ಅದನ್ನ ನಮ್ ಪ್ರೂವ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇದು ಇನ್ಫೈನೈಟ್ಲಿ ಹಿಂಗ ಈ ಕಡೆ ಹಿಂಗ ಇನ್ಫೈನೈಟ್ಲಿ ಹೋಗತಿ, ಇದು ಇನ್ಫೈನೈಟ್ಲಿ ಹೋಗತಿ. ಇಲ್ಲಿ ಇನ್ಫೈನೈಟ್ ಬಿಂದುಗಳದಾವ, ಅನಂತವಾದ ಬಿಂದುಗಳದಾವ. ಈ ಎಲ್ಲಾ ಬಿಂದು ನಡುವೆ ಸಮಾನ ಅಂತರ ಇರ್ಬೇಕು. ಇದನ್ನ ಹಿಂಗ್ ಪ್ರೂವ್ ಮಾಡಕ್ ಬರುದಿಲ್ಲ. ಇದ್ರ ಕೆಲವೊಂದು ಗುಣಲಕ್ಷಣಗಳ ಮೇಲಿಂದ ನಾವು ಪ್ರೂವ್ ಮಾಡ್ಬೋದು. ಈಗಾಗಲೇ ಕೆಲವೊಂದು ಹೇಳಿಕೆಯನ್ನು ಹೇಳಿ ಯಾವ್ದನ್ನ ಒಪ್ಕೊಂಡಿದ್ದೇವೆ, ಅದ್ರ ಮ್ಯಾಗಿಂದ ಮಾಡ್ಬೋದು. ಏನು ಒಪ್ಕೊಂಡಿದ್ದೇವೆ ನಾವು? ಸಮಾಂತರ ಸಮಾಂತರ ರೇಖೆಗಳಿದ್ದಾಗ ಏನಿರ್ತಾವ? ಈ ತರ ಉಂಟಾದ ಪರ್ಯಾಯ ಕೋನಗಳೇನಿರ್ತಾವ? ಸಮ ಇರ್ತಾವ. ಮತ್ತ ಎರಡು ಉಲ್ಟಾನು ಸಹಿತ. ಎರಡು ಉಲ್ಟಾನು ಸಹಿತ. ಏನ್ಪ ಉಲ್ಟಾ? ಅನುರೂಪ. ಈ ತರ ಪರ್ಯಾಯ ಕೋನಗಳು ಒಂದ್ ವೇಳೆ ಉಂಟಾದ ಪರ್ಯಾಯ ಕೋನಗಳು ಸಮ ಇದ್ದು ಅಂತಂದ್ರ ಇವು ಸಮಾಂತರವೂ ಆಗಿರ್ತಾವ ನೋಡ್ರಿ. ಎರಡು ಕಡೆ ಬೇರೆ ಬೇರೆ. ಈ ಕೆಲವೊಂದ್ ಕಡೆ ಎರಡು ಕಡೆ ಕರೆಕ್ಟ್ ಆಗುದಿಲ್ಲ. ಈಗ ಯಾವ್ದೋ ಒಂದ್ ಪ್ರಾಣಿಗೆ ಬಾಲ ಐತಿ ಅಂದ್ರ ಅದು ನಾಯಿ ಅಂತ ಹೇಳೋ ಸರಿ ಆಗ್ತೈತಿ? ಯಾವ್ದೋ ಒಂದು ಪ್ರಾಣಿ ನಾಯಿ ಆಗಿತ್ತು ಅಂದ್ರ ಅದಕ್ಕೆ ನಾನು ಬಾಲ ಐತಿ ಅಂತ ಹೇಳ್ಬೋದು. ಆದ್ರೆ ಅದಕ್ಕೆ ಬಾಲ ಐತಿ ಅಂದ್ರೆ ನಾನು ನಾಯಿ ಅಂತ ಹೇಳ್ಬೋದು. ರಿವರ್ಸ್ ಟ್ರೂ ಆಕೈತೋ ಫಾಲ್ಸ್ ಆಕೈತೋ? ರಿವರ್ಸ್ ಯಾರ್ದು ಸೌಂಡ್ ಬರಾಕತ್ತೈತಿ? ಕಟ್ ಆಗತೈತಿ ಸರ್. ಎಲ್ಲರಿಗೂ ಕಟ್ ಆಗತೈತಿ? ಇಲ್ಲ ಸರ್. ಇಲ್ಲ, ಓಕೆ. ನಂಗ ಆಗತೈತಿ. ಸ್ವಲ್ಪ ರೀಜಾಯ್ನ್ ಆಗಿ ಟ್ರೈ ಮಾಡು. ಯಾಕಂದ್ರೆ ಈಗ ನಾನು ಈ ಕಡೆಯಿಂದ ನನ್ನ ಕಡೆಯಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಅದು ಓಕೆ. ಸೊ ನಾನು ಹೇಳಕತ್ತಿದ್ನಿಲ್ಲ, ಯಾವುದೇ ಎರಡು
ಸಮಾಂತರವಾಗಿದಾವ ಅಂತ ಪ್ರೂವ್ ಮಾಡ್ಬೇಕಾದ್ರೆ ನಾವು ಒಂದನ್ನು ಪ್ರೂವ್ ಮಾಡಿದ್ರೆ ಸಾಕು. ಏನಪ್ಪಾ, ಆಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳು, ಈ ತರ ಉಂಟಾದಂತಹ ಪರ್ಯಾಯ ಕೋನಗಳು, ಈ ಎರಡು ರೇಖೆಗಳನ್ನು ತಗೊಂಡು ಇನ್ನೊಂದು ಛೇದಕ ತಗೊಳ್ಳೋಣ. ಛೇದಕ ತಗೊಂಡ ಮೇಲೆ ಈ ಕೋನಗಳು ಸಮ ಆದವು ಅಂದ್ರ, ಅಥವಾ ಈ ಕೋನಗಳು ಪರ್ಯಾಯ ಕೋನಗಳು ಸಮ ಆದವು ಅಂತಂದ್ರ ಇವು ಸಮಾಂತರವಾಗಿರ್ತಾವ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನ್ ಮಾಡೈತಿ, ಇದನ್ನ ಒಪ್ಕೊಂಡಿದ್ದೈತಿ, ಇದನ್ನ ಒಪ್ಕೊಂಡಿದ್ದೈತಿ. ಸೊ ಅದನ್ನ ನಾವು ಬಳಸ್ಕೋಬಹುದು. ಈಗ ಹೇಳಿ ನೋಡೋಣ, ಎಡಿ ಮತ್ತು ಬಿ ಸಿಗಳು ಸಮಾಂತರ ಅಂತ ಯಾರು ಪ್ರೂವ್ ಮಾಡ್ತೀವಿ? ಯಾರು ಹೇಳ್ತೀವಿ? ಎಡಿ ಈ ಚತುರ್ಭುಜಕ್ಕೆ ಬರ್ರಿ, ಈ ಚತುರ್ಭುಜಕ್ಕೆ ಬರ್ರಿ. ಎಡಿ ಮತ್ತು ಬಿ ಸಿಗಳು ಸಮಾಂತರವಾಗಿದಾವ ಅಂತ ಯಾರು ಪ್ರೂವ್ ಮಾಡ್ತೀರಿ? ಒಂದ್ ಪಾರ್ಟ್ ಪ್ರೂವ್ ಮಾಡಿದ ನಾವು, ಎಡಿ ಮತ್ತು ಬಿ ಸಿಗಳು ಸಮ ಇರ್ತಾವ ಅನ್ನೋದನ್ನ ಪ್ರೂವ್ ಮಾಡಿದ್ವಿ. ಸಮಾಂತರ ಇರ್ತಾವ ಅಂತ ಯಾರು ಮಾಡ್ತಾರೆ? ಸರಿ, ನಾವೀಗ ಎಬಿ ಮತ್ತ ಹೇಳ್ರಿ. ಡಿಸಿ ಸಮಾಂತರ ಅದ ಅಂತ ಒಪ್ಕೊಂಡೇವ್ರಿ. ಯಾವ್ದನ್ನ? ಎ ಬಿ ಮತ್ತು ಡಿ ಸಿಗಳು. ಹೌದು, ಎ ಬಿ ಮತ್ತು ಅದು ಕೊಟ್ಟಿದಾರ, ಅವ್ರು ಕೊಟ್ಟಿದಾರ. ಅದು ದತ್ತ ಒಳಗೈತಿ. ಹಾ, ಮತ್ ನಾವ್ ಅದಕ್ಕೊಂದ ಬಿಡಿ ಅನ್ನೋಂತ ಕರ್ನ ಹೇಳ್ಕೊಂಡ್ರಿ, ಅಲ್ಲಿ ಕೋನ ಬಂದಲ್ಲ ರೀ, ಪರ್ಯಾಯ ಕೋನ ರೀ. ಕರೆಕ್ಟ್, ಈ ಕೋನ ಮತ್ತು ಈ ಕೋನ. ಸರಿ, ಮತ್ತ ಅದನ್ನ ಇದ್ರೊಳಗನ ಎಡಿ ಮತ್ತ ಬಿ ಸಿ ಹೇಳ್ದಾರ್ರಿ. ಹೌದು, ಅದರಿಂದ ಅವೆಲ್ಲಾ ಸಮಾಂತರ ಆಕ್ಕವಲ್ಲ ರೀ. ಅದೇನ್ ಗೊತ್ತಾಕತಿ? ಇಲ್ಲ, ಯಾವ ನೀವು ಯಾವ್ದನ್ನ ಉಪಯೋಗಿಸಾಕತ್ತೀರಿ ಅದ್ರ ಲಕ್ಷ ಇರ್ಬೇಕು. ಯಾವ ನೀವು ಗೊತ್ತಿದ್ ಹಂಗ ಹೇಳಿದ್ರೆ ಯಾವ್ದ್ರ ಒಪ್ಕೊಂಡಿರ್ತಾರಲ್ಲ ಅದನ್ನಷ್ಟು ಉಪಯೋಗಿಸ್ಕೋಬೇಕು. ನಾವ್ ಇದನ್ನ ಒಪ್ಕೊಂಡಿದ್ದೇವೆ ಏನಂತ? ಪರ್ಯಾಯ ಕೋನ, ಒಂದ್ ವೇಳೆ ಇವು ಪರ್ಯಾಯ ಕೋನಗಳು, ಒಂದ್ ವೇಳೆ ಪರ್ಯಾಯ ಕೋನಗಳು ಸೇಮ್ ಇದ್ದು ಅದಪ್ಪ, ಈ ಛೇದಕ ಐತಿ, ಎರಡು ಲೈನ್ಗಳು ಅದಾವ, ಒಂದ್ ಐತಿ, ಪರ್ಯಾಯ ಕೋನಗಳು ಸಮ ಆಗಿದಾವ ಅಂದ್ರೆ ಇವು ಪ್ಯಾರಲಲ್ ಅದಾವ ಅಂತ ಒಪ್ಕೊಂಡಿದ್ದೇವೆ. ಅದನ್ನ ನಾನು ಬಳಸಬಹುದು. ಅರೆ ನೀವೀಗ ಇವೆರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸಿದ್ರಲ್ಲ. ಈಗ ಈ ಸರ್ವಸಮ ಅಂತ ಸಾಧಿಸಿದ ಮೇಲೆ ಏನೇನ್ ಆತ್ ನೋಡ್ರಿ. ಈಗ ಈ ಕೋನ ಎದಕ್ ಸಮ ಆಕತಿ? ಇದಕ್ ಸಮ ಆಕತಿ. ಹಂಗ ಸಿ. ಹಾ, ಹಂಗ ಈ ಕೋನ ಎದಕ್ ಸಮ ಆಕತಿ? ಡಿ. ಕೋನ ಡಿ ಅಲ್ಲ, ಒಂದೇ ಅಕ್ಷರದಿಂದ ಹೇಳ್ಬಾರ್ದು. ಡಿ ಅಂದ್ರೆ ಯಾವ್ದು? ಹಾ, ಈಗ ನೋಡ್ರಿ, ಈಗ ಅದರಿಂದ ಹೇಳಿದ್ ನಾನು ಸರ್ವಸಮ ಇರೋದ್ರಿಂದ, ಈ ಸರ್ವಸಮ ಅಂತ ನಾವು ಸಾಧಿಸಿದೀವಲ್ಲ, ಅದರಿಂದ ಏನ್ ಹೇಳಿದ್ನಿ ಈಗ, ಈ ಕೋನ ಮತ್ತು ಈ ಕೋನ ಏನಿರ್ಬೇಕು? ಸೇಮ ಇರ್ಬೇಕು. ಇದೇ ಹೇಳಿದ್ರಲ್ಲ, ಈ ಬಾಹು ಮತ್ತ ಈ ಬಾಹು ಸೇಮ ಇರ್ಬೇಕಂತ ಹೇಳ್ತಿರಲ್ಲ. ಈಗ ನಾ ಏನ್ ಹೇಳ್ತೀನಿ, ಈ ಕೋನ ಮತ್ತು ಈ ಕೋನನು ಸೇಮ ಇರ್ಬೇಕು. ಯಾಕಂದ್ರೆ ಸರ್ವಸಮ ತ್ರಿಭುಜಗಳು ಅದಾವ ಇವು. ಈಗ ಈ ಕೋನಗಳನ್ನ ನೋಡ್ರಿ, ಈಗ ಈ ಕೋನಗಳನ್ನ ನೋಡ್ರಿ. ಈಗ ಇವೆರಡು ಇದ್ ನೋಡ್ರಿ, ಇದೊಂದು ಲೈನ, ಇದೊಂದು ಲೈನ, ಆಮೇಲೆ ಇದು ಬಿಡಿ ಏನೈತಿ, ಒಂದು ಛೇದಕ ಐತಿ. ಅವಾಗ ಇವೆರಡು ಏನದಾವ ನೋಡ್ರಿ, ಪರ್ಯಾಯ ಕೋನಗಳು ಅದಾವ ಇಲ್ಲ? ಇವು ಪರ್ಯಾಯ ಕೋನಗಳು ಹಾ. ಸೊ ಈ ಕೋನಗಳು ಸಮವಾಗಿ ಇರೋದ್ರಿಂದ, ಈ ಕೋನಗಳು ಸಮ ಆಗಿರೋದ್ರಿಂದ ನಾ ಏನ್ ಹೇಳ್ಬೋದು ಹಂಗಂದ್ರೆ ಪ್ಯಾರಲಲ್ ಅದಾವ ಅಂತ ಹೇಳ್ಬೋದು. ಹಾ, ಸೊ ನಾ ಏನ್ ಹೇಳ್ತೇನೆ ನೋಡ್ರಿ ನೆಕ್ಸ್ಟ್. ಈಗ ಕೋನ ಎ ಡಿ ಬಿ ಈಕ್ವಲ್ ಟು ಕೋನ ಡಿ ಬಿ ಸಿ ಅಂದ್ರೆ ಏನದು? ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮ. ಹೌದಲ್ಲ, ಹಿಂಗೇನೋ ಅಂತಾರೆ, ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮವಾಗಿರ್ತಾವ. ಇದ್ರ ಮೇಲಿಂದ ನಾನು ಹೇಳ್ಬೋದು. ಇನ್ನ ಅದ್ರ ಮೇಲಿಂದ ಯಾವಾಗ ಇವು ಕೋನಗಳು ಸಮ ಅದು, ಅದರಿಂದ ನಾ ಏನ್ ಹೇಳ್ತೀನಿ ಈಗ? ಹಂಗಾದ್ರ ನೆನ್ಪಿಟ್ಕೊಡ್ಲಿ, ಅದ್ರ ಮ್ಯಾಗಿಂದ ಅದನ್ನ ಹೇಳಾಕ್ತೇನೆ ನಾನು, ಡಿ ಪ್ಯಾರಲಲ್ ಟು ಬಿ ಸಿ. ಸೊ ಎ ಡಿ ಸಮ ಬಿ ಸಿನೂ ಆತು, ಎ ಡಿ ಪ್ಯಾರಲಲ್ ಟು ಬಿ ಸಿನೂ ಆತು. ಎರಡು ಪ್ರೂವ್ ಅದು ನೋಡ್ರಿ, ಎರಡು ಪ್ರೂವ್, ಸಮ ಮತ್ತು ಸಮಾಂತರ ಆಗಿದಾವು ಅಂತ ಪ್ರೂವ್ ಆತು. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ,
ಇವು ಎರಡೂ ಕೋನಗಳು ಸಮ ಅದಾವ, ಅದ್ರ ಮೇಲಿಂದ ನಾನು ಎ ಡಿ ಮತ್ತು ಬಿ ಸಿಗಳನ್ನ ಪ್ಯಾರಲಲ್ ಮಾಡ್ತೀನಿ. ನೀವು ಹಿಂಗ ಮಾಡಬಾರ್ದು. ಎ ಡಿ ಮತ್ತು ಬಿ ಸಿಗಳು ಪ್ಯಾರಲಲ್ ಅದಾವ್ರಿ, ಅದರಿಂದ ಇವು ಕೋನಗಳು ಇವು ಸಮಾನ ಇರ್ತಾವು. ಅಲ್ಲ ಇದು ಇವು ಈಗ ಅಂತ ಪ್ರೂವ್ ಮಾಡಿದ್ ನಾನು. ಎದ್ರ ಆಧಾರದ ಮ್ಯಾಗಿಂದ ನಾನು ಸಮ ಅದಾವ ಅಂತ ಪ್ರೂವ್ ಮಾಡಿದ್ನಿ. ತ್ರಿಭುಜಗಳ ಎರಡು ಸರ್ವಸಮ ಅದಾವು. ಈ ತ್ರಿಭುಜಗಳ ಎರಡು ಸರ್ವಸಮ ಅದಾವು ಅಂತ ಪ್ರೂವ್ ಮಾಡಿದ್ನಿ ಮೊದಲು. ವೈಷ್ಣವಿ ಪ್ರೂವ್ ಮಾಡಿದ್ಲ ಅದನ್ನ. ಏನು, ಈ ಎರಡು ತ್ರಿಭುಜಗಳು ಸರ್ವಸಮ ಅದಾವಂತ. ಸರ್ವಸಮ ಇರೋದ್ರಿಂದ ಈ ಎರಡು ಕೋನಗಳು ಸಮ ಅದು. ಈ ಎರಡೂ ಕೋನಗಳು ಸಮ ಆಗಿದಾವ ಅಂತ ಹೇಳಿ ಇವು ಪ್ಯಾರಲಲ್ ಅದಾವು. ಈ ಎರಡು ಕೋನಗಳು ಸಮ ಆಗಿದಾವು ಅಂತ ಹೇಳಿ ಇವು ಏನದಾವು ಅಂತೇಳಿ ನಾ ಇವೆರಡು ಸಮಾಂತರ ಅದಾವ ಅಂತ ಹೇಳ್ಬೋದು. ಉಲ್ಟಾ ಹೋಗ್ಬಾರ್ದು. ಅರ್ಥ ಆಗತೈತೋ ಏನಿಲ್ಲ ಇದು ನಾ ಹೇಳತ್ತೀನಿ? ಅರ್ಥ ಆಗತೈತ್ರಿ. ಸೊ ಈಗ ನಾವು ಫೈನಲಿ ಏನ್ ಹಂಗಾರ ಪ್ರೂವ್ ಮಾಡಿದ್ವಿ ಹೇಳ್ರು. ಈಗ ಯಾವುದೇ ಚತುರ್ಭುಜದಲ್ಲಿ ಒಂದೇ ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರ ಇದ್ರ ಇನ್ನೊಂದು ಜೋಡಿ ಏನಿರ್ತೈತಿ ಅದು ಸಹಿತ ಏನಿರ್ತೈತಿ? ಸಮ ಮತ್ತು ಸಮಾಂತರ ಆಗಿರ್ತದೆ. ಸಮ ಮತ್ತು ಸಮಾಂತರವಾಗಿರ್ತದೆ. ಬರ್ಕೊಡ್ರಿ ಇದನ್ನ. ಇನ್ನೊಮ್ಮೆ ನೀವಾಗೆ ಪ್ರೂವ್ ಮಾಡ. ನೀವು ಒಂದು ಪ್ರೂಫ್ ಅನ್ನು ಚಲೋತಂಗ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮಗೆ ಬಹಳಷ್ಟು ಪ್ರೂಫ್ಗಳು ಅಂತಾನೆ. ಬಟ್ ನೀವು ಇದೆಲ್ಲ ಗದ್ದಗಳು ನೋಡ್ರಿ, ಬಹಳಷ್ಟು ತಲೆಯೊಳಗೆ ನಿಮಗೆ ಇನ್ನೂ ಗದ್ದಗಳು. ಇವೆಲ್ಲ ಗದ್ದಗಳಿದ್ದು ಕಷ್ಟ ಆಗ್ತದೆ. ಓಕೆ, ಇಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಏನಾದ್ರು ಕೇಳ್ಬೋದು. ಸ್ವಲ್ಪ ನಾನು ಗಡ್ಬಡಿ ಮಾಡಿದ್ದೀನಿ ಜಾಮೆಟ್ರಿಗೆ, ಯಾಕಂದ್ರ ನಿಮ್ಗೆ ನನಗೆ ಇಲ್ಲಿ ಹೋಗ್ಬಿಟ್ರಿ, ಇಲ್ಲೆಲ್ಲ ಕನ್ಫ್ಯೂಷನ್ ಐತಿ ನಿಮ್ಗೆ. ನಿಮ್ ಮಿಡ್ ಸಮ್ ಎಕ್ಸಾಮ್ ಇರೋದ್ರಿಂದ ಇದನ್ನ ತಗೊಂಡಿ ನಾನು. ಓಕೆ, ನಾವ್ ಇದನ್ನ ಕರೆಕ್ಟ್ ಆಗಿ ಮಾಡೋಣ ಅಂತ. ಹೇಳ್ರಿ. ಸರಿ, ಚತುರ್ಭುಜದೊಳಗ್ರಿ ನೀವು ಸಮಾಂತರ ಅಂತ ಸಾಧಿಸಿದ್ರಿ, ಅಭಿಮುಖ ಕೋನಗಳ ಆಧಾರದ ಮ್ಯಾಗ್ಲೋರಿಗ್ರಿ? ಅಲ್ಲ, ನಾನು ಏನ್ ಸಾಧಿಸಿದ್ವಿ ಅಂತಂದ್ರ, ಯಾವುದೇ ಚತುರ್ಭುಜ ಒಂದು ಜೋಡಿ ಬಾಹುಗಳು ಅಂದ್ರೆ ಗೊತ್ತಾತ್ ನಿನ್ಗ? ಒಂದು ಜೋಡಿ ಆಗ್ತತಿ. ಅವು ಒಂದು ವೇಳೆ ಸಮ ಇದ್ದುವು ಮತ್ತ ಸಮಾಂತರವಾಗಿ ಒಂದಕ್ಕೊಂದು ಸಮಾಂತರವಾಗಿದ್ದು ಅಂದ್ರ ಇನ್ನು ಉಳಿದ ಜೋಡಿ ಇರ್ತೈತ್ಲಾ, ಅದು ಏನಾಗಿರ್ತೈತಿ? ಸಮ ಮತ್ತು ಸಮಾಂತರ ಆಗೇ ಇರ್ತೈತಿ ಅಂತ ಸಾಧಿಸಿದ್ವಿ ನಾವು ಅಷ್ಟೇ. ನಿನ್ ಕ್ವಶನ್ ಏನಿತ್ತು? ಇನ್ನೊಮ್ಮೆ ಹೇಳು, ಏನಿತ್ತು ಕ್ವಶನ್? ಪ್ರಶ್ನೆ ಏನಿತ್ತು? ಮತ್ತೆ ಯಾರಿಗಾದ್ರು ಪ್ರಶ್ನೆ? ಚಿನ್ಮಯ್ ಏನೈತಿ ಕ್ವಶನ್? ಸರಿ, ನಾ ಕ್ಲಾಸ್ ಲೆಫ್ಟ್ ಆಗಲ್ರಿ. ಓಕೆ, ನಿಂಗೆ ಸ್ಕೂಲ್ಗೆ ಹೋಗ್ಬೇಕು? ರೀ, ಸೈನ್ಸ್ ಎಕ್ಸಿಬಿಷನ್ ರಾಯಬಾಗ್ ಹೊಂಟೇವ್ರಿ 7:30 ಅದಕ್ಕೆ. ಓಕೆ ಹೋಗ್ಬೋದು. ಆಮೇಲೆ ವಿಡಿಯೋ ನೋಡು ಅಷ್ಟೇ. ಹಾ ರೀ. ಓಕೆ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಐತಿಲ್ಲ? ನೋ ಸರ್. ಓಕೆ, ಯಾರು ನಾವು ಏನ್ ಪ್ರೂವ್ ಮಾಡಿ ಯಾರು ಒಂದ್ ಸ್ವಲ್ಪ ಸಮರೈಸ್ ಮಾಡ್ತಾರೆ. ಈಗ ಇಲ್ಲಿವರೆಗೆ ನಾವು ಇದನ್ನ ಪ್ರೂವ್ ಮಾಡಿಲ್ಲ, ನಾವು ಇನ್ನು ಮಿಡ್ ಪಾಯಿಂಟ್ ಥಿಯರಮಿಗೆ ಬಂದಿಲ್ಲ. ನಾವು ಮಿಡ್ ಪಾಯಿಂಟ್ ಥಿಯರಮಿಗೆ ಬೇಕಾದಂತದ್ದನ್ನು ಒಂದು ನಾವು ಮಾಡಿದ್ವಿ. ಈಗ ಏನ್ ಪ್ರೂವ್ ಮಾಡಿದ್ವಿ ನಾವು? ಇದೆಲ್ಲ ಐತಿ ನಿಮಗೆ, ಆದ್ರೆ ಸರಿಯಾಗಿ ಇದನ್ನ ಹೇಳಿರಂಗಿಲ್ಲ. ಅವ್ರು ಏನ್ ಮಾಡ್ಬಿಡ್ತಾರೆ, ಇದನ್ನ ಬೈಪಾಟ್ ಮಾಡಿಸ್ಬಿಟ್ಟಿರ್ತಾರ. ನೋಡ್ರಿ, ಇದನ್ನೆಲ್ಲ ಪಟ ಹೇಳ್ಕೊಂತ ಹೊಂಟೇವಿ, ಖರೆ ನಿಮ್ಗ ಪ್ರೂವ್ ಮಾಡೋದಂದ್ರೆ ಏನು ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಏನ್ ಪ್ರೂವ್ ಮಾಡಿದ್ವಿ ಹಂಗ ಯಾರು ಹೇಳ್ತಾರೆ? ಈಗ ಏನೊಂದು ತಿಳ್ಕೊಂಡ್ರಿ ಇವತ್ತಿನ ದಿವಸ? ಏನೋ ಒಂದು ನಾವು ಸಾಧಿಸಿಬಿಟ್ಟಿವಿ. ಯಾರು ಹೇಳ್ತೀರಿ? ಹರ್ಷಿತಾ ಹೇಳು. ಚತುರ್ಭುಜದ ಬಾಹುಗಳು ಹೇಳು. ಸಮ ಮತ್ತು ಸಮಾಂತರ ಎಂದು. ಇನ್ನೊಮ್ಮೆ ಹೇಳು ಹರ್ಷಿತಾ. ಚತುರ್ಭುಜದ ಬಾಹುಗಳು ಸಮ ಮತ್ತು ಸಮಾಂತರ ಎಂದು. ಚತುರ್ಭುಜದ ಬಾಹು ಸಮ ಮತ್ತು ಸಮಾಂತರ ಆಗಿರ್ತಾವ ಯಾವತ್ತು? ಅದನ್ನ ಸಾಧಿಸಿದ್ವಿ ನಾವು. ಎಸ್ ಸರ್. ಈಗ ಒಂದ್ ಯಾವ್ದಾರ
ಚತುರ್ಭುಜ ಅಂದ್ರೆ ಏನು ಅಪಿ ಹೇಳು, ಹರ್ಷಿತಾ ಹೇಳು. ಚತುರ್ಭುಜ ಅಂದ್ರೆ ಎದಕ್ ಕರಿತೇವೆ ನಾವು? ಎದಕ್ ಚತುರ್ಭುಜ ಎರಡು ಅಂತೀವಿ? ಎರಡು ಬಾಹುಗಳು ಸಮ ಮತ್ತು ಸಮಾಂತರ ಇದ್ರು ಸರ್. ಅಲ್ಲ, ಏನು ಚತುರ್ಭುಜ ಅಂದ್ರೆ? ಚತುರ್ ಅಂದ್ರೆ ಏನು ಅಂತು? ಏನ್ ಚತುರ್ ಅನ್ನೋದು ಏನ್ ಹೇಳ್ತೈತಿ? ನಾಲ್ಕು ಅನ್ನೋದು ನಾಲ್ಕು ಬಾಹುಗಳು. ಬಾಹುಗಳು. ಯಾವುದೇ ನಾಲ್ಕು ಬಾಹುಗಳನ್ನು ಹೊಂದಿರುವಂತಹ ಬಹುಭುಜಾಕೃತಿ. ಫಾರ್ ಎಕ್ಸಾಂಪಲ್ ಹಿಂಗಿರ್ಬೋದು. ಇದು ಒಂದು ಚತುರ್ಭುಜನ. ಇಲ್ಲಿ ಬರುತ್ತೆ ನೋಡ್ರಿ, ಅನ್ಸಾಕತ್ತೈತಿ ಎಲ್ಲರಿಗೂ? ಎಸ್ ಸರ್. ಇದು ಒಂದು ಚತುರ್ಭುಜ. ಯಾಕೆ ನೀವು ಇಷ್ಟು ಓಕೆ, ನಿಮಗೆ ಜಾಮೆಟ್ರಿ ಬಹಳ ಇನ್ನೂ ಇದೈತಿ. ಚತುರ್ಭುಜ ಅಂದ್ರೆ ಸಮಾಂತರ ಇರ್ತಾವಂತ ಅಲ್ಲ. ಚತುರ್ಭುಜ ಅಂದ್ರ ನಾಲ್ಕು ಹೊಂದಿರುವಂತಹ ಯಾವುದೇ ಬಹುಭುಜಾಕೃತಿಗೆ ಚತುರ್ಭುಜ ಅಂತ ಕರಿತೀವಿ. ಇದು ನೋಡ್ರಿ, ಎಲ್ಲಾ ಬಾಹುಗಳು ಬೇರೆ ಬೇರೆ ಆಗಿರ್ಬೋದು. ಇದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು ಮತ್ತ 2.8 ಸೆಂಟಿಮೀಟರ್ ಏನಾದ್ರೂ ಆಗಿರ್ಬೋದು. ಚತುರ್ಭುಜದ ಬಾಹುಗಳು ಯಾವತ್ತೂ ಸಮ ಮತ್ತು ಆಗಿರೋದಿಲ್ಲ. ನಾನು ಏನ್ ಪ್ರೂವ್ ಮಾಡಕತ್ತೀನಿ ನೋಡ್ರಿ, ಇದನ್ನೆಲ್ಲ ಬಾಯ್ಪಾಟ್ ಹೊಡೆದೇರಿ ನೀವು ಸುಮ್ಮನೆ. ನಾ ಏನು ಬಾಳ ಎಷ್ಟು ಎಲ್ಲ ಹುಡುಗರು ಮುಂದೆ ಹೋಗಿ ಹೇಳ್ಕೊಂಡು ಜಂಪ್ ಆಗ್ಬಿಟ್ನಿ. ಸಮಾಂತರ ಚತುರ್ಭುಜದ ಬಾಹುಗಳು. ಎಲ್ಲಾ ಚತುರ್ಭುಜದ ಸಮಾಂತರ ಆಗಿರೋದೇ ಇಲ್ಲ. ಓಕೆ, ಸಮಾಂತರ ಚತುರ್ಭುಜ ಅಂತಂದ್ರ ಏನು? ಯಾವ್ದಕ್ ನಾವು ಸಮಾಂತರ ಚತುರ್ಭುಜ ಅಂತ ಕರಿತೇವಿ? ಯಾವಾಗ ನಾವು ಬಾಹುಗಳು ಸಮ ಮತ್ತು ಸಮಾಂತರ ಅದಾವ, ಇದು ಸಮಾಂತರ ಇರಬೇಕು, ಇದು ಸಮ ಆವಾಗ ನಾವ್ ಇದಕ್ಕೆ ಏನಂತ ಕರಿತೀವಿ? ಒಂದು ವಿಶೇಷವಾದ ಚತುರ್ಭುಜ ಇದು. ಓಕೆ, ಸೊ ಇದನ್ನೆಲ್ಲ ಹೇಗ್ ಮಾಡ್ಬೇಕೀಗ? ಓಕೆ, ನಿಮ್ದು ಎಕ್ಸಾಮ್ ಮುಗಿಲಿ, ನಿಮ್ ಎಕ್ಸಾಮ್ ಅಡ್ಡ ಐತದು. ಎಕ್ಸಾಮ್ ಮುಗಿದ್ ಹೋಗ್ಲಿ, ಒಂದು ಬಹಳ ಪ್ರಾಬ್ಲಮ್ ಆಗ್ತೈತಿ ನಿಮಗೆ. ಈ ಕೇಸಿಗೆ ಇದೊಂದು ವಿಶೇಷ ತರದ ಚತುರ್ಭುಜಕ್ಕೆ ಮಾತ್ರ ನಾವು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇದು ಓಕೆ, ಗೊತ್ತ. ಆದ್ರೆ ನಾವು ಅದನ್ನ ಪ್ರೂವ್ ಮಾಡಿಲ್ಲ. ಏನ್ ಪ್ರೂವ್ ಮಾಡಿದೆ ನಾವು? ಇದು ಸಮಾಂತರ ಚತುರ್ಭುಜ ಅಂತ ಕರ್ದೇವ್ ನಾವು, ಅದಾಯ್ತು. ನಾವ್ ಈಗ ಪ್ರೂವ್ ಏನ್ ಮಾಡಿದ್ವಿ? ಒಬ್ರು ಯಾರಾದ್ರೂ ಹೇಳ್ರಿ, ಕೈ ಎತ್ತರ ನೋಡೋಣ. ಯಾರಿಗೆ ಹೇಳಕ್ ಆಕೈತಿ ಅಂತ ಸ್ಪಷ್ಟವಾಗಿ ಯಾರಿಗೆ ಹೇಳಕ್ ಆಕೈತಿ ನಾವ್ ಅಂತ? ಕೈ ಎತ್ರಿ. ಮೇಘಾ ಕೇಳೋಣ. ಮೇಘಾ ಹೇಳು, ಏನ್ ಪ್ರೂವ್ ಮಾಡಿ? ಸರಿ, ಒಂದ್ ಚತುರ್ಭುಜ ಐತ್ರಿ. ಗುಡ್. ಆ ಚತುರ್ಭುಜ ಸಮಾಂತರ ಚತುರ್ಭುಜ ಅಂತ ನಾವ್ ಪ್ರೂವ್ ಮಾಡ್ಬೇಕಾಗಿತ್ರಿ. ಯಾವ್ದೇ ಚತುರ್ಭುಜ ಭುಜ ಅಂತ ಪ್ರೂವ್ ಮಾಡ್ಬೇಕಾಗೈತಿ? ಇಲ್ರಿ, ಮತ್ತೆ ಏನು ಪ್ರೂವ್ ಮಾಡ್ಬೇಕಾಗಿತ್ತು? ಸರ್ ನಾ ಹೇಳ್ತೀನಿ. ಯಾರು? ಸರಿ, ನಾ ಹೇಳ್ತೇನ್ರಿ. ಹಾ ಹೇಳಿ. ಯಾವುದೇ ಚತುರ್ಭುಜದಲ್ಲಿ ಎರಡು ವೀರೇಶ್ ಹೇಳು. ಯಾವುದೇ ಚತುರ್ಭುಜದಲ್ಲಿ ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಉಳಿದ ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಅಂತ ಸಾಧಿಸಿದ್ರಿ. ವೆರಿ ವೀರೇಶ್, ಇದನ್ನ ಸ್ವಲ್ಪ ಆಡು ಭಾಷೆ ಒಳಗೆ ಹೇಳು. ಹಂಗ ಸಿಂಪಲ್ ಆಗಿ ಹೇಳಿ ನೋಡು, ಒಂದ್ ಸಣ್ಣ ಹುಡುಗರು ತಿಳಿಯಂಗೆ ಹೇಳಿ ನೋಡು. ಯಾಕೆ ಬರುತ್ತಿದ್ದು? ಒಂದು ಚತುರ್ಭುಜದಾಗ್ರಿ ಎರಡು ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದ ಅಂದ್ರೆ ಉಳಿದ ಎರಡು ಬಾಹುಗಳು ಸಮಾಂತರವಾಗಿರ್ತಾವ ಅಂತ ಹೇಳ್ತಾರ್ರಿ. ಇದ್ ಯಾಕೆ ಮತ್ತೆ ತಿಳಿವಲ್ತು? ಎಲ್ಲಾರು ಏನೇನೋ ಹೇಳಕತ್ತಾರು, ಬೇರೆನೇ ಹೇಳಕತ್ತಾರು. ನೀವ್ ಏನ್ ಮಾಡಿದಾರಿ? ಜಾಮೆಟ್ರಿನ್ ಬಾಯ್ಪಾಟ್ ಮಾಡಿ ಕೆಡ್ಸ್ಕೊಂಡ್ಬಿಟ್ಟಿರ. ನಿಮ್ಗ ಅದ್ ಅರ್ಥ ಆಗವಲ್ತು ಏನ್ ಅನ್ನೋದು. ನಿಮ್ಗ ಜಾಮೆಟ್ರಿ ಏನಾಗ್ಬಿಟ್ಟೈತಿ, ನಿಮ್ಗೇನೋ ಡ್ಯಾಮೇಜ್ ಮಾಡಿಬಿಟ್ಟೈತಿ. ಅದು ಶಿಕ್ಷಕಂಗ್ ಬಾಯ್ಪಾಟ್ ಹೊಡೆದ್ ಬಿಟ್ಟರೆ. ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ನಿಮ್ ಬ್ಲಾಕ್ ಬೋರ್ಡ್ ನ ಸ್ವಲ್ಪ ಸಿಂಪಲ್ ಆಗಿ ಯೋಚನೆ ಮಾಡ್ರಿ. ಬಹುಶಃ ನಾನು 7ನೇ ಹುಡುಗರಿಗೆ ಕಲ್ಸ್ಬಿಟ್ರೆ ಈಸಿಲಿ ಅರ್ಥ ಆಗತ್ತೈತಿ ನಾವೇನ್ ಹೇಳತ್ತೀವಿ ಅಂತ. ಸ್ವಲ್ಪ ಎಲ್ಲಾ ನೀವು ಕಲ್ತದನ್ನ ಅಳಕಿಸ್ಬಿಡ್ರಿ. ಸ್ವಲ್ಪ ತಿಳ್ಕೊಂಡು, ಸ್ವಲ್ಪ ಸಿಂಪಲ್ ತಿಳ್ಕೊಂಡು. ಅನ್ವಿತಾ ಹೇಳಿ ನೋಡೋಣ, ಏನ್ ನಾವು ಸಾಧಿಸಿದ್ವಿ ಈಗ? ಅಂದ್ರೆ ಏನ್ ಗೊತ್ತಾಗತ್ತೈತಿ ನಿಮ್ಗೆ? ಆದ್ರೆ ಪ್ರೂವ್ ಮಾಡೋದಂತಂದ್ರ ಬೇಕದನ್ನ ಹಂಗ ಇದು ಖರೇಪ ಅಂತ ನಾವು ಸಾಧಿಸೋದು. ಒಂದ್ ಏನೋ ಹೇಳಿಕೆ ಐತಿಪ್ಪ ಅಂದ್ರ ಅದು ಇದು ಯಾವತ್ತೂ ಸತ್ಯವಾಗಿರ್ತೈತಿ ಅಂತ ಸಾಧಿಸೋದು. ಏನ್ ಸಾಧಿಸಿದ್ವಿ ನಾವು ಅನ್ವಿತಾ ಈಗ? ಒಂದು ಜೋಡಿ ಬಾಹುಗಳು ಸಮನಾಗಿದ್ದರೆ ಉಳಿದ ಒಂದು ಜೋಡಿ ಬಾಹುಗಳು ಸಮನಾಗಿರುತ್ತವೆ ಅಂತ ಸಾಧಿಸಿದ್ದೇವೆ. ಕರೆಕ್ಟ್. ಎಷ್ಟು ಮಂದಿಗೆ ಈಗ ಅರ್ಥ ಆಯ್ತದೆ ನಾವ್ ಏನ್ ಸಾಧಿಸಿದ್ವಪ್ಪ ಅನ್ನೋದು?
ಈಗ ನೋಡೋಣ, ಇದನ್ನ ನಾನು ಇನ್ನೊಮ್ಮೆ ನಿಮಗೆ ಜಾಮೆಟ್ರಿನ ವಾಪಸ್ ನಾವು ಇದಕ್ಕೆ ಹೋಗೋಣ. ಪ್ರಾಬ್ಲಮ್ ಯಾಕಂದ್ರ ಈಗ ನಿಮ್ಗೆ ನಾನು ಹೆಚ್ಚಿಗೆ ನಿಮಗೆ ಡೀಪ್ ಆಗಿ ತಗೊಂಡು ಹೋಗೋದಿಲ್ಲ. ಓಕೆ, ಸೊ ಇದನ್ನ ಬೇಗನೆ ಮುಗಿಸ್ಬಿಡೋಣ. ಈಗ ನಮಗ ಈ ತರ ತ್ರಿಭುಜ ಐತಿ. ಸೊ ಎ ಇದರ ಮಿಡ್ ಪಾಯಿಂಟ್ ಅನ್ನು ತಗೊಂಡು ಡಿ ಇ ಅಂತ ತಗೊಂಡು ಇದನ್ನೆರಡನ್ನು ಜೋಡಿಸಿದ್ವಿ. ನಿನ್ನೆ ವೈಷ್ಣವಿ ಒಂದು ರಚನೆ ಹೇಳಿದ್ಲು, ಏನಂತ? ಎ ಬಿಗೆ ಸಮಾಂತರವಾಗಿ ಸಿ ಎಫ್ ಅನ್ನು ಹೇಳ್ಕೊಂಡಂತ ಹೇಳ್ಕೋಬಹುದು. ಆಮೇಲೆ ಇದನ್ನ ಏನ್ ಮಾಡೋಣ, ವೃದ್ಧಿಸ್ಕೊಡ್ರಿ ಅಂತ ಹೇಳಿದ್ಲು. ಜಿ ವರೆಗೆ ಇರ್ತೈತಿ. ಹಾ, ಇದನ್ನ ವೃದ್ಧಿಸ್ಕೊಂಡು ವೃದ್ಧಿಸ್ಕೊಂಡು ನಮಗೇನ್ ಪ್ರೂವ್ ಮಾಡೋದೈತಿ ನೆನಪಿರ್ಲಿ. ಮತ್ತೇನ್ ಪ್ರೂವ್ ಮಾಡೋದೈತಿ ನಮಗೀಗ? ನಮ್ಗೇನ್ ಪ್ರೂವ್ ಮಾಡೋದೈತಿ ಈಗ? ನಮ್ಗೇನ್ ಕೊಟ್ಟಿದ್ದೇನು? ಹಾ, ದತ್ತ ಏನೇನೈತಿ ನಮ್ಗ? ದತ್ತ ಏನೇನೈತಿ? ಕೊಟ್ಟದ್ದು ಏನೇನೈತಿ? ಏನಂತ ಹೇಳಿದಾರ ಅವರು? ಡಿ ಇದ್ದು ಮಿಡ್ ಪಾಯಿಂಟ್ ಐತಿ. ಅಂದ್ರ ಎ ಡಿ ಸಮ ಬಿ ಡಿ ಇದು ಕೊಟ್ಟಿದಾರು. ಮತ್ತೇನ್ ಕೊಟ್ಟಿದಾರು? ದತ್ತ ಎ ಇ ಸಮ ಸಿಇ ಇದು ಕೊಟ್ಟಿದ್ದೈತಿ. ಹಾ, ಮಧ್ಯಬಿಂದು. ಪ್ರೂವ್ ಏನ್ ಮಾಡ್ಬೇಕಾಗೈತಿ ನಮ್ಗೆ? ಏನನ್ನ ನಾವು ಸಾಧಿಸ್ಬೇಕಾಗೈತಿ? ಸಮಾಂತರ ಬಿಸಿ. ಅದಕ್ಕೆ ನಾವೇನಂತೀವಿ? ಸಾಧನೀಯ. ಏನನ್ನ ಪ್ರೂವ್ ಮಾಡ್ಬೇಕಾಗಿತ್ತು? ಅದು ಡಿಇ ಸಮಾಂತರ ಬಿ ಸಿ ಅಂತ ಸಾಧಿಸ್ಬೇಕಾಗಿತ್ತು. ಈಗ ನಾವು ರಚನೆಯನ್ನೆಲ್ಲ ಮಾಡ್ಕೊಂಡ್ವಿ. ಇದನ್ನ ಮಾಡ್ಕೊಂಡ್ಮ್ಯಾಗ ನಾವೇನ್ ಮಾಡಿದ್ವಿ? ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಮೊದಲು ತೋರಿಸ್ತೀವಿ ನೋಡ್ರಿ. ಯಾಕ? ಇದು ಶೃಂಗಾಭಿಮುಖ ಕೋನಗಳು, ಇದು ಆಮೇಲೆ ಇವೆರಡು ಪ್ಯಾರಲಲ್ ಲೈನ್ ಇರೋದ್ರಿಂದ ಈ ಕೋನ ಇದಕ್ಕೆ ಸಮ ಆಗಿರ್ತೈತಿ, ಈ ಕೋನಕ್ಕೆ ಸಮ ಆಗಿರ್ತೈತಿ, ಈ ಕೋನಕ್ಕೆ ಸಮ. ಓಕೆ, ಎರಡು ಪ್ಯಾರಲಲ್ ಆಗಿರೋದು. ಮತ್ತೇನ್ ನಾವು ಗೊತ್ತಿತ್ತು ನಮಗ್? ಮತ್ತೇನ್ ನೋಡಿದ್ವಿ ನಾವು? ಮತ್ತೇನ್ ಗೊತ್ತಾಗಿತ್ತು ನಮ್ಗ? ಬಾಹು ಯಾವ ಸಮ? ಮತ್ತು ಸಿ. ಹಾ, ಸಿಇ. ಯಾಕ? ದತ್ತ ಕೊಟ್ಟೈತಿ ನೋಡಿಲ್ಲ. ಸೊ ಆದ್ದರಿಂದ ಕೋಬಾಕೋದಿಂದ ಏನಾಗಿತ್ತು ನಮ್ಗ? ತ್ರಿಭುಜ ಎ ಡಿ ಇ ಏನಾಗ್ಬಿಟ್ಟಿತ್ತು? ತ್ರಿಭುಜ ಇ ಸಿ ಜಿ ಇವೆರಡು ಸರ್ವಸಮ ಆಗಿದ್ದು. ಇವೆರಡು ಸರ್ವಸಮ ಆದ್ಮೇಲೆ ನಮಗೇನ್ ಗೊತ್ತಾಗಿತ್ತು? ಎರಡು ಸರ್ವಸಮ ಆದ್ಕೊಳ್ಳಿ ಮತ್ತೇನ್ ಗೊತ್ತಾಯ್ತು ನಮ್ಗ? ಬಾಹುಗಳು. ಈ ಬಾಹುಗೆ ಸಮ ಆಯ್ತು. ಆಮೇಲೆ ಏನಾಯ್ತು? AD equal to CG. ಈ ಬಾಹುಗೆ ಸಮ ಆಯ್ತು. ಅದರಿಂದ ಏನ್ ಗೊತ್ತಾಗಿತ್ತು ನಮ್ಗ? AD is equal to CG ಅಂತ ಗೊತ್ತಾಯ್ತು. ಆದ್ರೆ ನಮ್ಗೆ ಇನ್ನೊಂದು ಏನ್ ಗೊತ್ತೈತಿಲ್ಲ? ದತ್ತದಿಂದ AD equal to BD ಅನ್ನೋದು ಗೊತ್ತಾಯ್ತು ನಮ್ಗೆ. ಇದು ದತ್ತದಿಂದ ಗೊತ್ತಾಯ್ತು ನಮ್ಗೆ. ಆದ್ದರಿಂದ ಇವೆರಡನ್ನು ನೋಡಿದಾಗ ಏನ್ ಗೊತ್ತಾಯ್ತು ನಮ್ಗ? AD CG ಗೆ ಸಮ ಆಗೈತಿ, AD BD ಗೆ ಸಮ ಆಗೈತಿ. ಆದ್ದರಿಂದ BD ಏನಾಯ್ತು? BD equal to CG. ಅಂದ್ರೇನು? ಈ BD ಐತಲ್ಲ, ಇದೇನಾಯ್ತು? CG ಗೆ ಸಮ ಆಯ್ತು. ಇದು CG ಗೆ ಸಮ ಆಯ್ತು ನೋಡ್ರಿ. ಸ್ವಯಂ ಸಿದ್ಧ ಒಂದರ ಆಧಾರದ ಮ್ಯಾಗ್ರಿ. ಹಾ, ಕರೆಕ್ಟ್. ಈಗ ಇವು ಸಮ ಅದಾವು, ಮತ್ತೇನದಾವ್ ನೋಡ್ರಿ? ಸಮಾಂತರ ಅದಾವ. ಯಾಕ? ಸಮ ಮತ್ತು ಸಮಾಂತರ ಅದಾವ. ಯಾಕ? ನಾವು ರೇಖೆಯನ್ನು ಹಂಗ ಹೇಳ್ಕೊಂಡಿದ್ದೀವಿ. ಸೊ ಸಮ ಮತ್ತು ಈಗ ನೋಡ್ರಿ, ಈ ಚತುರ್ಭುಜ ನೋಡ್ರಿ, ಯಾವ್ದನ್ನ? BDGC ಈ ದೊಡ್ಡದೈತಾ ಇದು? BDGC ಚತುರ್ಭುಜ ನೋಡ್ರಿ. ಇದೊಂದು ಚತುರ್ಭುಜ. ಇದು ಈ ಚತುರ್ಭುಜದಲ್ಲಿ ಒಂದು ಜೋಡಿ ಬಾಹುಗಳು ಏನದಾವ? ಈಗ ಸಮ ಮತ್ತು ಸಮಾಂತರ ಅದಾವ. ಯಾವ್ದು? BD ಮತ್ತು CG ಇವು ಸಮ ಮತ್ತು ಸಮಾಂತರ ಅದಾವ. ಆದ್ದರಿಂದ ನಾವೀಗ ಏನ್ ಹೇಳ್ಬೋದು? ಇದೇ ಪ್ರೂವ್ ಮಾಡಿದ್ದಿಲ್ಲ, ಅದನ್ನ ಬಳಸ್ಕೋಬಹುದು ನೋಡ್ರಿ. ಇಷ್ಟೋ ಮಟ್ಟ ಏನ್ ಮಾಡಿದಿಲ್ಲ ಬಹಳೋತ್ ಕ್ಲಾಸ್ನಾಗ, ಅದನ್ನ ಇಲ್ಲಿ ಬಳಸ್ಕೋಬಹುದು. ನಾವು ಏನ್ ಬಳಸ್ಬೋದು ಈಗ? ಈ BDGC ಚತುರ್ಭುಜದಲ್ಲಿ ಒಂದು ಜೋಡಿ ಬಾಹುಗಳು ಸಮ ಮತ್ತು ಸಮಾಂತರ ಅದಾವ. ಅದ ಏನಾಯ್ತು? ಉಳಿದ ಬಾಹುಗಳು ಏನಿರ್ಬೇಕು? ಅದರಿಂದ BC equal to DG ಆಗಿರ್ಬೇಕು ಮತ್ತು BC ಸಮಾಂತರ DG ಆಗಿರ್ಬೇಕು. ಈಗ BC ಸಮಾಂತರ DG ಆಗೈತಂದ್ರ BC ಸಮಾಂತರ DE ನು ಆಗ್ಬಿಟ್ಟು, ಅಂದ್ರೆ DE ಅನ್ನೋದೇನೈತಿ? DG ರೇಖಾಖಂಡದ ಒಂದು ಭಾಗನ ಐತದು.
ಅದರಿಂದ BC ಮತ್ತು CG ಸಮಾಂತರ ಅದಾವ ಅಂದ್ರ BC ಮತ್ತು DE ನು ಸಮಾಂತರ ಇದ್ದಂಗ. DE ಅನ್ನೋದು DG ಯ ಒಂದು ಏನಾಗೈತಿ, ಅದರದೇ ಒಂದು ಭಾಗ ಆಗೈತೆ ಅದು. ಸೊ ಅದರಿಂದ BC ಸಮಾಂತರ ಏನಾಗ್ಬಿಡ್ತು, DE ನು ಆಯ್ತು. ಇದೇನಾಯ್ತು ನಮ್ದು ಕೊನೆಗೆ ನಾವು ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ಅಲ್ಲಿ ಬಂದಿವಿ ನೋಡ್ರಿ, ನಮಗ್ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಯಾವಾಗ್ಲೂ ಸಹಿತ DE ಇದ್ದದ್ದು BC ಸಮಾಂತರವಾಗೇ ಇರ್ತೈತಿ ಅಂತ. ಅರ್ಥ ಆಯ್ತು? ಲಾಸ್ಟ್ ಟೈಮ್ ವೈಷ್ಣವಿ ಎಲ್ಲಾ ಮಾಡಿದ್ಲು, ಎಲ್ಲಿವರೆಗೆ ಮಾಡಿದ್ಲು, BD CGಗಳು ಸಮ ಮತ್ತು ಸಮಾಂತರವಾಗಿರ್ತಾವ ಅಂತ ಹೇಳಿ. ಆದ್ರ ನಾವು ಏನ್ ಕ್ವಶನ್ ಕೇಳಿದ್ನಿ, ಹಂಗಂದ್ಮೇಲೆ BC ಮತ್ತು DEಗಳು ಸಮ ಮತ್ತು ಸಮಾಂತರ ಆಗಿರ್ತಾವ ಗ್ಯಾರಂಟಿ ಅಂತೇಳಿ. ಅದಕ್ಕೆ ಗ್ಯಾರಂಟಿ ಎಲ್ಲಿಂದ ಬಂತು ನಮಗ, ಇನ್ನೊಂದು ಥಿಯರಮ್ ನಿಂದ ಬಂತು. ಇನ್ನೊಂದು ಸಾಧಿಸಿದೆವು. ಸೊ ಬಹಳ ಸಿಸ್ಟಮ್ಯಾಟಿಕಲಿ ಹೋಗ್ಬೇಕು ಜಾಮೆಟ್ರಿ ಒಳಗ. ಒಂದು ಇರಬಾರ್ದು, ಗ್ಯಾಪ್ ಉಳಿದಿರಬಾರ್ದು. ನಮ್ಮ ತರ್ಕದಲ್ಲಿ ಯಾವ ಗ್ಯಾಪ್ ಉಳಿದಿರಬಾರ್ದು. ಪ್ರತಿಯೊಂದಕ್ಕೂ ಅಲ್ಲಿ ಯಾಕಂತ ಕೇಳ್ತಾರ, ಸುಮ್ಮನೆ ಯಾವ್ದಕ್ಕೂ ಕಾರಣ ಇಲ್ದ ನಮಗ್ ಹಂಗ ಅನಿಸ್ತೈತಪ್ಪ ಅಂತ ಮಾಡ. ಓಕೆ ಸೊ ಇಲ್ಲಿ ಕ್ಲಾಸ್ ನಿಲ್ಸೋನು, ಸ್ವಲ್ಪ ಏನೋ ಎಮರ್ಜೆನ್ಸಿ ಬಂದೈತಿ ನಮ್ಗೆ. ಸೊ ಮತ್ತೆ ನಾವು ಇನ್ನ ನಿಮ್ದು ಎಕ್ಸಾಮ್ ಭೇಟಿಯಾಗೋಣ ಅಂತೇಳಿ. ಆಮೇಲೆ ಯಾರೋ ಕೇಳಾಕತ್ತಿದ್ರಿ ಕೆಲವೊಂದು ವಿಷಯಗಳನ್ನ, ಅಕರ್ಣೀಕಾರಕ ಅಂದ್ರು ಅಂತೇಳಿ. ಆ ಶಬ್ದ ನನಗೆ ಗೊತ್ತಾಗ್ಲಿಲ್ಲ, ಅಕರ್ಣೀಕಾರಕ ಅಂದ್ರೆ. ಅದ್ರ ನಿಮಗೆ ಗೊತ್ತೈತಿ, ಈಗ 1/2 + √3 ಅಂತ ಇತ್ತುಪ್ಪ. ಮೋಸ್ಟ್ಲಿ ನಿಮಗೆ ಇದ್ರ ಜೊತೆಗೆ ನೀವು ಏನೇನು ಗುಣಿಸ್ತೀವಲ್ಲ ಅದಕ್ಕೆ ನಾವು ಅಕರ್ಣೀಕಾರಕ ಅಂತ ಅಂತಿರ್ಬೇಕು ಅಂತ ನನಗೆ ಅನಿಸ್ತದೆ. ಚೆಕ್ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ಇದನ್ನ 2 - √3 ಅಪಾನ್ 2 - √3 ನಾವು ಗುಣಿಸ್ತೀವಿ. ಇದಕ್ಕೆ ಕರ್ಣೀಕಾರಕ ಅಂತ ಅಂತಿರ್ಬೇಕು. ಯಾಕೆ ನಾವು ಇದನ್ನ ಗುಣಿಸ್ತೀವಿ, A + B A - B ಏನಾಕೈತಿ, A² - B² ಐತಿ. ಸೊ ಇದೇನಾಕೈತಿ 2² - √3². ಆಮೇಲೆ ಮೇಲೆ ಏನಾಯ್ತು, 2 - √3 ಆಯ್ತು. ಆಮೇಲೆ ಕೆಳಗಡೆ ಏನಾಯ್ತು ನೋಡ್ರಿ, ಈಗ ಮೇಲೆ 2 - √3 ಉಳಿತು, ಕೆಳಗಡೆ 4 - √3² 3 ಆಯ್ತು, 1 ಆಯ್ತು. 1 ಆಯ್ತು. ಸೊ ಈಸ್ ಈಕ್ವಲ್ ಟು ಏನಾಯ್ತು, √3 ಅಷ್ಟೇ ಉಳಿತು. ಸೊ ಈಗ ಏನಾಗ್ತಿದ್ದು, ನಮ್ಮ ಛೇದ ಏನಾಗ್ಬಿಡ್ತು, ಅಕರ್ಣೀಕರಣಗೊಳ್ತು. ಅಂದ್ರೆ ಅಲ್ಲಿ ಛೇದದೊಳಗಿನ ಕರ್ಣಿಗಳು ಹೋಗ್ಬಿಟ್ಟು. ಸೊ ಬಹುಶಃ ಇದಕ್ಕೆ ಏನಾದ್ರು ಅಕರ್ಣೀಕಾರಕ ಅಂತಾರೇನು. ಯಾವ್ದ್ರಿಂದ ಗುಣಿಸಿದಾಗ ಅಕರ್ಣೀಕರಿಸಬಹುದು, ಅದು ಅಕರ್ಣೀಕಾರಕ ಏನೋ ನನಗೆ ಗೊತ್ತಿಲ್ಲ, ಸಿಗ್ಲಿಲ್ಲ. ಇದೆ. ಓಕೆ. ಸೊ ಇಷ್ಟು ಸಾಕೀಗ. ಇನ್ನೂ ಡಿಫಿಕಲ್ಟೀಸ್ ಭಾಳ ಇರ್ತಾವ ನಿಮ್ಗ. ಆ ಡಿಫಿಕಲ್ಟೀಸ್ ಮಾಡಕ್ ಆಗುದಿಲ್ಲ. ಅದಕ್ಕೆ ನಾವ್ ಏನ್ ಮಾಡೋಣ, ಈಗ ಇದೇ ಪರಿಸ್ಥಿತಿ ಏನಾಗಬಾರ್ದು, 10th ಎಕ್ಸಾಮ್ ಬಂದಾಗ ಅದು ಆಗ್ಬಾರ್ದು. ನಾವು ಬೇಸನ್ನ ಸರಿಯಾಗಿ ಜಾಮೆಟ್ರಿನ ಬಿಲ್ಡ್ ಮಾಡ್ಕೊಂತ ಹೋಗೋಣ ಅಂತ. ಓಕೆ, ನಿಮ್ ಸ್ವಲ್ಪ ಜಾಮೆಟ್ರಿ ಬೇಸ್ ಇನ್ನು ಸರಿಯಾಗಿ